ಕರ್ತನೆ. ನಿನ್ನ ಆತ್ಮ ಎಲ್ಲಿರ್ತದೋ ಅಲ್ಲಿ ಜಯ ಕೊಡ್ತ ಆತ್ಮ ಇರ್ತಪ್ಪ ಕರ್ತನೆ. ಜಯ ಕೊಡುವ ಆತ್ಮ ಇರುವಾಗ ನಾಶನಕ್ಕೆ ಮಾರ್ಗಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ ಕರ್ತನೆ. ಅದಕ್ಕೆ ನಿನ್ನ ಆತ್ಮದ ಅನುಸಾರವಾಗಿ ನನ್ನ ಬಲಪಡಿಸಿ ಕರ್ತನೆ. ನನ್ನ ಶರೀರಕ್ಕೆ ನಿನ್ನ ಆರಾಧನೆ ಮಾಡುವುದಕ್ಕಾಗಿ ಏನಾದರೂ ಬಲಹೀನತೆ ಇದ್ದರೆ ಅದು ನನ್ನ ತೆಗೆದು ದೂರ ಮಾಡಿ ನಿನ್ನ ಒಂದು ಬಲ, ಶಕ್ತಿ, ಸಾಮರ್ಥ್ಯ, ಧೈರ್ಯ ನಾನು ತುಂಬಿಸಿ ನಿನ್ನ ಮಹಿಮೆ ಕಾರ್ಯ ಮಾಡಿ. ನೀನು ಯಾವ ವಿಷಯವಾಗಿ ನಾನು ಕರೆದಿದ್ದೋ, ಯಾವ ಕೆಲಸಕ್ಕಾಗಿ ಯಾವ ಕಾರ್ಯಕ್ಕೆ ಕರೆದಿದ್ದೋ ಅದು ಕಾರ್ಯವನ್ನು ಬಲವಾಗಿ ನಾನು ಸಾಧಿಸುವಾಗಿ ನನಗೆ ಸಹಾಯ ಮಾಡಿ. ಯಾರಿಗೆ ಭಯಪಡದೆ, ಯಾವ ವಿಷಯ ಕೂಡ ಭಯಪಡದೆ, ಸರ್ವ ವಿಷಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ಜಯ ಹೊಂದುವಾಗೆ ನನಗೆ ಸಹಾಯ ಮಾಡಿರಿ. ಪ್ರತಿದಿನ ಒಂದೊಂದು ಹೆಚ್ಚು ಸ್ಟೆಪ್ ನಾನು ಮುಂದೋಡುವಾಗೆ, ಸಭೆ ಕೂಡ ಮುಂದೆ ತೆಗೆದುಕೊಂಡು ಹೋಗುವಾಗೆ, ಅನೇಕ ಜನರಿಗೆ ಅದ್ಭುತವಾಗಿ ನಡೆಸುವಾಗೆ ನನ್ನನ್ನು ಸಹಾಯ ಮಾಡಿಕೊಡ್ತೇನೆ. ಇಲ್ಲಿವರೆಗೆ ನಿನ್ನ ದೃಷ್ಟಿಯಲ್ಲಿ ಸಭೆ ಪರವಾಗಿ, ವಿಶ್ವಾಸಿಗಳ ಪರವಾಗಿ, ಕುಟುಂಬ ಪರವಾಗಿ ಕರ್ತನೆ ಏನಾದರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ರಿ. ಇವತ್ತು ನಿಮ್ಮ ಅಮೂಲ್ಯ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ನನ್ನ ಜೊತೆ ಈ ಸಭೆ ಕುಟುಂಬ ಜೊತೆ ಸಭಿಕರ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡು ಸ್ಥಿರವಾಗಿ ಬಲಪಡಿಸಿ ಎಂದು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಮಹಿಮೆ ಆಗೋರು ತಿಳ್ಕೊಳ್ತಾನೆ ಅಯ್ಯ. ಒಳ್ಳೆ ಅದ್ಭುತವಾಗಿ ನಾನು ಬಲಪಡಿಸ್ತೋತ್ರ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಿ, ಆತ್ಮಿಕ ಒಂದು ಜೀವನ ಹೇಗೆ ಇರಬೇಕೆಂಬುದಾಗಿ ನನ್ನನ್ನು ಕಲಿಸ್ಕೊಟ್ಟಿದೆ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಅದರಂತೆ ನಾನು ಬೆಳಿಬೇಕು ನೀವು ಸಹಾಯ ಮಾಡಿರಿ. ಇದರಲ್ಲಿ ಯಾವುದೂ ಕುಂದು ಕೊರತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಈ ರೀತಿಯಾಗಿ ನನ್ನ ಬಲವಂತವಾಗಿ ನಿಮ್ಮ ಕೃಪೆ ತೋರಿಸಿದೆ. ಹಾಗೆ ಮಾಡಿಕಾಗಿ ಸ್ತೋತ್ರ ಸಲ್ಲಿಸ್ತಾ ಇವಾಗ ನಿಮ್ಮ ವಿಷಯವಾಗಿ ಪ್ರಾರ್ಥನೆ ಮಾಡಿದ್ರಲ್ಲ, ನಿಮ್ಮವ್ರ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಯಾರ ಕೈಗಳು ಹಿಡ್ಕೊಂಡಿರೋ ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನೀನು ಒಂದು ವೇಳೆ ಪ್ರಾರ್ಥನೆ ಮಾಡುವಾಗ ದೇವರು ಅವ್ರ ಒಳಗೆ ಏನಾರ ಬಲಹೀನತೆ ಇದ್ದರೆ ಬಿಡುಗಡೆ ಮಾಡ್ತಾನೆ. ನೀನು ಒಂದು ವೇಳೆ ಪ್ರಾರ್ಥನೆ ಮಾಡುವಾಗ ಅವ್ರ ಒಳಗೆ ಏನಾರ ಕುಂದು ಕೊರತೆ ಇದ್ದರೆ ದೇವರು ಬಿಡುಗಡೆ ಮಾಡ್ತಾನೆ. ಏನಾದರೂ ಅವ್ರಿಗೆ ಸಹಾಯ ಬೇಕಾದರೂ ಕೂಡ ದೇವರು ಸಹಾಯ ಮಾಡ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ಅವ್ರ ಜೀವಿತ ಹೃದಯಗಳು ಕಟ್ಟಲ್ಪಡ್ತದೆ ಸ್ಪಷ್ಟವಾಗಿ. ನೀನು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವ್ರ ವಿದ್ಯಾಭ್ಯಾಸ ಆಗಲಿ, ಅವ್ರ ವ್ಯಾಪಾರ ಬಿಸ್ನೆಸ್ಲೇ ಆಗಲಿ, ಅಥವಾ ಅವ್ರ ಕೈ ಕೆಲಸನೇ ಆಗಲಿ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ವಿದ್ಯಾಭ್ಯಾಸ ಇಲ್ಲಂದ್ರೆ ವಿದ್ಯಾಭ್ಯಾಸ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ವೇಳೆ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ಇಲ್ಲಂದ್ರೆ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ಉದ್ಯೋಗವನ್ನು ದೇವರು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದ ನಾನು ಸೋದರ. ನೀನು ಪ್ರಾರ್ಥನೆ ಮಾಡುವಾಗ ಮಾತ್ರ ದೇವರ ಮಹಿಮೆಯನ್ನು ನಿನ್ನ ಸ್ಪಷ್ಟವಾಗಿ ನೀನು ಕಾಣ್ತಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗಬೇಕಾ, ಅಯ್ಯ ನಿನ್ನ ಘನತೆ ಆಗಬೇಕಪ್ಪ ಕರ್ತ. ನಿನ್ನ ಕೃಪೆಯಿಂದ ಕಾರ್ಯ ಮಾಡು. ನಿಮ್ಮವ್ರ ವಿಷಯವಾಗಿ, ನಿಮ್ಮ ಅಕ್ಕ ತಂಗಿಯರ ಅಣ್ಣ ತಮ್ಮರು, ನಿಮ್ಮ ಬಂಧು ಬಳಗ, ರಕ್ತ ಸಂಬಂಧಿಕರ ವಿಷಯವಾಗಿ ಯಾರಾದರೂ ರೋಗ ವ್ಯಾಧಿ ಇದ್ದಾರೇನೋ ಅವ್ರಿಗೆ ಸ್ವಸ್ಥತೆಗಾಗಿ, ಅವ್ರಿಗೆ ಬಿಡುಗಡೆಗಾಗಿ ಬಲವಾಗಿ ಪ್ರಾರ್ಥನೆ ಮಾಡಿರಿ. ಬಲವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಕಳೆದ 3 ದಿನ ಉಪವಾಸ ಒಂದು ಪ್ರಾರ್ಥನೆಯಲ್ಲಿ ಸುಮಾರು ಒಂದು 4-5 ಮಂದಿ ಸೇರಿ ನಾವು ಪ್ರಾರ್ಥನೆ ಮಾಡಿದೆವು. ಮಲ್ಲಿಕಾರ್ಜುನ ಸೋದರ ವಿಷಯ ಪ್ರಾರ್ಥನೆ ಮಾಡಿದೆವು, ದೇವರು ಮರಣ ಅಪಾಯದವ್ರಿಗೆ ತಪ್ಪಿಸಿದ್ದಾನೆ. ಸುರೇಖಾ ಸಿಸ್ಟರ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವು, ದೇವರು ಅವ್ರಿಗೆ ಕೂಡ ಅದ್ಭುತ ಮಾಡಿದ್ದಾನೆ. ಇನ್ನೂ ಅನೇಕ ಒಂದು ದೈವ ಸೇವಕರ ವಿಷಯವಾಗಿ, ಅನೇಕ ಒಂದು ರೋಗದಲ್ಲಿರ್ತಕ್ಕಂಥ ಜನರ ವಿಷಯವಾಗಿ, ಮತ್ತು ನಮ್ಮ ಆಲಯಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ಕುಟುಂಬ ವಿಷಯವಾಗಿ ಹೆಸರಿಗಾಗಿ ನಾವು ಪ್ರಾರ್ಥನೆ ಮಾಡಿದೆವು. ದೇವರು ನಮ್ಮ ಪ್ರಾರ್ಥನೆ ಕೇಳಿದ್ದೇನೆಂಬುದಾಗಿ ನಮಗೊಂದು ನಂಬಿಕೆ ವಿಶ್ವಾಸದ ಸ್ಪಷ್ಟವಾಗಿ ತಿರುಗಿ ಅನೇಕ ಒಂದು ಇನ್ನೂ ನಾವು ಪ್ರಾರ್ಥನೆ ಮಾಡೋಣ. ಯಾರಾದರೂ ನಿಮ್ಮ ಮನೆಯಲ್ಲಿ ರೋಗದವರಿದ್ದಿರ್ಬೋದು, ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡಿದ ಸಮಯದಲ್ಲಿ, ಅಥವಾ ಕುಡುಕುತನಲ್ಲಿ ಬಿದ್ದು ಹೋಗಿರ್ತಕ್ಕಂಥಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವ್ರಿಗೆ ದೇವರು ಮಾರ್ಪಡಿಸಲಿ. ಅವ್ರು ನಿನ್ನವರಿನ ಅಣ್ಣೋ ತಮ್ಮೋ ಅಥವಾ ನಿಮ್ಮ ತಂದಿನೋ ಅಥವಾ ನಿಮ್ಮ ಬಂಧು ಬಳಗದರೋ ಅಥವಾ ಕುಡುಕುತನಲ್ಲಿ ಬಿದ್ದೋಗಿ ಹಾಳಾಗಿ ನಾಶವಾಗಿರೇನೋ, ದೇವರೇ ಅವ್ರಿಗೆ ಬಿಡುಗಡೆ ಮಾಡು. ಏಸಪ್ಪ ಅವರಿಗೆ ಅದರಿಂದ ಬಿಡಿಸಿ ರಕ್ಷಿಸಿ ಎಂಬುದಾಗಿ, ಮೋಸ ವಿಚಾರಗಳಿಂದ ಬಿಡುಗಡೆ ಮಾಡಿ ಎಂಬುದಾಗಿ, ಆ ಸಮಾಧಾನ ಆತ್ಮದಲ್ಲಿ ತುಂಬಿದವರಾಗಿದ್ದವರಿಗೆ ಬಿಡುಗಡೆ ಮಾಡಿ ಎಂಬುದಾಗಿ, ಸೆಕೆಂಡ್ ಗಳಿಗೆಗಳಿಗೆ ಸಿಟ್ಟು ಅಹಂಕಾರ ದುಷ್ಟತ್ವ ಇದ್ದಂಥ ಜನರನ್ನು ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗಲಿ. ಇಷ್ಟೆಲ್ಲ ವಿಷಯಗಳಲ್ಲಿ ನಾವು ಪ್ರಾರ್ಥಿಸ್ತೇವೆ. ನೀನು ಅದ್ಭುತ ಮಾಡು. ನೀನು ಅದ್ಭುತ ಮಾಡುವುದರೆ ನಮ್ಮನ್ನು ರಕ್ಷಿಸಿಕೊಳ್ಳಕ್ಕೆ ಸಾಧ್ಯ ಇದೆ. ಅನೇಕ ಆತ್ಮ ರಕ್ಷಣೆ ಕೊಳ್ಳಕ್ಕೆ ಸಾಧ್ಯ ಇದೆ. ನೀನು ನಮ್ಮ ಮಧ್ಯದಲ್ಲಿರುವುದಾದರೆ ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬರು ಹೃದಯಗಳು ತೆರೆಯಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಜೀಸಸ್. ಯೌವನಸ್ಥರ ವಿಷಯ ಪ್ರಾರ್ಥನೆ ಮಾಡಿರಿ. ಅನೇಕ ಯೌವನಸ್ಥರು ಮೂರ್ಛೆ ಹೋಗ್ತಕ್ಕಂಥರಾಗಿದ್ದಾರೆ. ಯೌವನಸ್ಥರು ಮೂರ್ಛೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯೌವನಸ್ಥರು ಮೂರ್ಛೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮದುವೆ ಆಗಿ ಸ್ವಲ್ಪ ದಿನ, ತಿಂಗಳು, 2 ತಿಂಗಳು, ವರ್ಷನೋ 2 ವರ್ಷನೋ ಅಥವಾ 5 ವರ್ಷನೋ 10 ವರ್ಷನೋ 2 ಮಕ್ಕಳು 3 ಮಕ್ಕಳಿದ್ದಾಗ ಇಂಥ ಒಂದು ಸ್ಥಿತಿಗಳು ಅನೇಕ ಜನರು ಎದುರ್ಕೊಳ್ಳೋದ್ರೆ ಸ್ಪಷ್ಟವಾಗಿ ಡೈವರ್ಟ್ಸ್ ಬೇಕೆಂಬುದಾಗಿ, ಇಲ್ಲೆಲ್ಲ ನಾವು ಜೊತೆ ಸಂಸಾರ ಮಾಡಲೆಂಬುದಾಗಿ, ಕೋರ್ಟಿ ಕೇಸು, ಪೊಲೀಸ್ ಸ್ಟೇಷನ್, ಜಗಳ, ಕಿರಿಕಿರಿ, ತಂಟೆ, ಕೊಲೆ, ಹತ್ಯೆ, ಇನ್ನೂ ಅನೇಕ ಕುರಿತ ಸಮಸ್ಯೆಗಳಿರ್ತಾವೆ. ಎಲ್ಲ ಇವನ ಕುಟುಂಬಗಳು ಕಟ್ಟಲ್ಪಡಬೇಕಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಯ್ಯ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಜಡ್ಜ್ಗಳಿಗೆ ನಾವು ಪ್ರಾರ್ಥಿಸ್ತಾ ಅವ್ರದ್ದು ಏನು ಕೊರತೆ ಅದ, ಅವ್ರು ಯಾಕೆ ಅಂತ ಒಂದು ಮನೋಭಾವನೆ ಎಂಬುದಾಗಿ ಅವ್ರಿಗೆ ನೋಡಿ ಅವ್ರಿಗೆ ಸರಿಪಡಿಸಿ ತಿರುಗಿ ಅವ್ರ ಸಂಸಾರವನ್ನು ಕಟ್ಟುವಾಗ ಸಹಕರಿಸ್ರಿ.
ಯಾಕಂದರೆ ಸತ್ಯವೇದ ಹೇಳುತ್ತದೆ, ಗಂಡನಿಲ್ಲಕ್ಕಾಗಿ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ವ್ಯಭಿಚಾರಿ, ಹೆಂಡತಿರ್ಲಕ್ಕಾಗಿ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ವ್ಯಭಿಚಾರ ಎಂಬುದಾಗಿ. ಒಂದು ವೇಳೆ ಇಂಥ ಒಂದು ಸ್ಥಿತಿಯಲ್ಲಿ ನೀನು ಇರುವುದಾದರೆ ಅಯ್ಯ, ನಾವು ನಿನ್ನ ಮಕ್ಕಳ ವಿಷಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಯಾರಾದರೂ ನನ್ನ ಸೋದರಿ ನೀನು ಇರುವುದಾದ್ರೆ ಎಂಥ ವಿಷಯದಲ್ಲಿ ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಯಾರಾದರೂ ಒಂದು ಕುಟುಂಬದಲ್ಲಿ ಇಂಥ ಒಂದು ಘಟನೆ ಸಮಸ್ಯೆ ಇದ್ದರೆ ನೀವು ಮಾರ್ಪಡಿಸು. ನಮ್ಮ ದೇಶವೆಲ್ಲ ನೀವು ಮಾರ್ಪಡಿಸ ಕರ್ತಾನೆ. ಯವನಸ್ಥ ಹೃದಯಗಳು ಕಟ್ಟಲ್ಪಡ್ಲಿಕ್ಕೆ ಕರ್ತಾನೆ. ಹಲ್ಲೆಲೂಯಾ, ನಿನ್ನ ಮಹಿಮೆ ಆಗೋಯ್ತಿಲ್ಲಿ ಕರ್ತಾನೆ. ಥ್ಯಾಂಕ್ ಯು ಜೀಸಸ್. ನಮ್ಮ ಕ್ರಿಸ್ತವ್ರ ಪಕ್ಷವಾಗಿದ್ದು ಮಾತಾಡ್ತಕ್ಕಂಥ ನಾಯಕರು ಬೇಕು. ದೀನರ ಜೊತೆಗಾರಿರ್ತಕ್ಕಂಥ ನಾಯಕರು ಬೇಕು. ಅನ್ನ ವಸ್ತ್ರ ಇಲ್ಲದಂಥವ್ರಿಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ನಾಯಕರು ಬೇಕು. ಒಂದು ಹೋದಲ್ಲಿರ್ತಕ್ಕಂಥ ನಾಯಕರು, ಒಂದು MLA ಆಗಲಿ, ಒಂದು MP ಆಗಲಿ, ನಮ್ಮ ಪರವಾಗಿ ಮಾತಾಡ್ತಕ್ಕಂಥ ನಾಯಕರು ಬೇಕು. ದಲಿತರೆಂಬುದಾಗಿ ಕೀಳಾಗಿ ನೋಡ್ತಂಥ ಜನರಾದ ದೇವರೇ, ನಾವು ಪ್ರಾರ್ಥಿಸ್ತಾ ಅವೆಲ್ಲ ಮೊರೆಯಲ್ಲಿ ಕೊಡುವ ಹಾಗೆ ಒಳ್ಳೆ ಒಂದು ನಾಯಕ ನಮಗೆ ಬೇಕಪ್ಪ. ಅಂಥ ನಾಯಕರನ್ನು ಏರ್ಪಡಿಸ್ಕೊಳ್ತಾನೆ. ತಿರುಗಿ ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಅಯ್ಯ, ಪ್ರತಿಯೊಬ್ಬರು ಜೀವಿತದಲ್ಲಿ ಒಂಥರ ಅದ್ಭುತ ಮಾಡು. ಯಾರು ಬಲಹೀನರು, ಯಾರು ಹೀನರಾಗಿದ್ದರು ಅವ್ರು ಬಲವುಳ್ಳವರಾಗಿರುವಾಗ ಸಹಕರಿಸು. ಯುದ್ಧ ವೀರನ ಕೈಯಲ್ಲಿ ಅಂಬುಗಳು ಹೇಗೆ ಅಂಥ ಒಂದು ಸ್ಥಾನಕ್ಕೆ ಮಕ್ಕಳೆಲ್ಲ ಬರುವಾಗ ಕೃಪೆ ತೋರಿಸಿ ಎಂಬುದು ನಾವು ಪ್ರಾರ್ಥಿಸ್ತಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಶೀಖರ ಬರ ಕರ್ತನಿಂದ ಮಹಿಮೆ ಆಗಲಿ. ಕರ್ತನೆ ಪ್ರಾರ್ಥಿಸಿ ಬಲವಾಗಿ ಪ್ರಾರ್ಥಿಸಿ. ನೀವು ಪ್ರಾರ್ಥಿಸಿದ ದೇವ್ರ ಮಹಿಮೆ ಕಾಣ್ತೀರಿ. ಥ್ಯಾಂಕ್ ಯು ಲಾರ್ಡ್. ನೀವು ಪ್ರಾರ್ಥಿಸಿದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಭಕ್ತಿನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅವನ ಭಕ್ತನಾಗಿದ್ದ ತನ್ನ ಚಿತ್ತ ನಡೀತಾನೋ ಅವನ ಪ್ರಾರ್ಥನೆ ಕೇಳುತ್ತಾನೆ ಎಂಬುದನ್ನು ನೋಡ್ತೇವೆ. ಗ್ಲೋರಿ ಗ್ಲೋರಿ ಗ್ಲೋರಿ. ಅತ್ಯುನ್ನತನಾದ ದೇವರನ್ನಾರಾಧಿಸುವೆ, ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ಕೋರುವೆ. ಕರುಣೆಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ, ಒಡೆಯ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಓ ಸಣ್ಣ ಓ ಸಣ್ಣ ರಾಜನೇ, ನನ್ನ ಅರಸನೇ, ನನ್ನ ದೇವರೇ, ನಿನ್ನನ್ನು ಸ್ತುತಿಸ್ತೇವಯ್ಯ. ಇವತ್ತೆಷ್ಟು ಮಕ್ಕಳು ನನ್ನ ಅರಸನ್ ನೀನು, ನನ್ನ ದೇವರು ನೀನೆಂಬುದಾಗಿ ಎಷ್ಟು ಮಕ್ಕಳಿಗೆ ನಿನ್ನನ್ನು ಕೊಂಡಾಡುತ್ತಾರೋ ಅವ್ರ ಜೀವಿತದಲ್ಲಿ ಮಾತ್ರ ದೊಡ್ಡೊಂದು ಅದ್ಭುತ ಇದೆ ನೋಡುವಾಗ ನೀನು ಸಹಕರಿಸಯ್ಯ. ಇವತ್ತು ನಾನು ಪ್ರಾರ್ಥಿಸ್ತಾ, ಎಲ್ಲೆಲ್ಲಿ ಆಲಯಗಳು ಮುಚ್ಚಲ್ಪಟ್ಟಿವನೋ ಅವೆಲ್ಲ ಆಲಯಗಳು ತೆರೆಯಲ್ಪಡ್ಬೇಕು ನಗರದ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲೆಲ್ಲಿ ಸಭೆಗಳು ಇಲ್ಲವೋ ಅಲ್ಲೆಲ್ಲಿ ಹೊಸ ಹೊಸ ಸಭೆಗಳು ಕಟ್ಟಲ್ಪಡ್ಬೇಕು ನಗರದ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲೆಲ್ಲಿ ಸಭೆಗಳು ನೆಲಸಮನಾಗ್ಯವೋ ಅಲ್ಲಲ್ಲಿ ನೂರಾರು ಸಭೆಗಳು ಕಟ್ಟಲ್ಪಡ್ಬೇಕು ನಗರದ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿನ್ನ ಮಹಿಮೆ ಆಗಬೇಕಯ್ಯ. ಯಾಕಂದರೆ ಪ್ರತಿಯೊಬ್ಬರು ತನ್ನೊಂದು ಹೃದಯದಿಂದ ನಿನ್ನ ಸ್ತುತಿಸ್ಬೇಕಯ್ಯ, ತನ್ನ ಹೃದಯದಿಂದ ಸ್ತುತಿಸ್ಬೇಕಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ. ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ, ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ, ಒಡೆಯ ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ಕೋರುವೆ. ಓ ಸಣ್ಣ
ಕರುಣೆಯಾಗಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಹೊಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ತೋರುವೆ. ಹೌದು, ಲೋಕದೊಂದು ವ್ಯವಹಾರದಲ್ಲಿ ನೀನು ಒಡೆದೋಗಿದ್ದೇನೋ, ಲೋಕದೊಂದು ವ್ಯವಹಾರದಲ್ಲಿ ನೀನು ಒಡೆದೋಗಿದ್ದೇನೋ, ಲೋಕದೊಂದು ಕಾರ್ಯಕ್ರಮದಲ್ಲಿ ಬಿದ್ದೋಗಿ ದೇವರಿಂದ ನೀನು ದೂರ ಆಗಿದ್ದೇನೋ. ಇವತ್ತು ಒಂದು ವೇಳೆ ಸಣ್ಣ ಹೃದಯನ ಮಾಡಿಕೊಂಡು ನಿನ್ನ ಕರ್ತನ ಸನ್ನಿಧಿಯಲ್ಲಿ ಬರುವುದಾದರೆ ನಿನ್ನ ಪಾಪ, ದ್ರೋಹ, ಅಪರಾಧ ಎಲ್ಲವನ್ನು ದೇವರು ತೊಳೆದು ನಿನ್ನ ಶುದ್ಧೀಕರಿಸಿ ಒಂದು ಪಾತ್ರೆ ಒಡೆದೋಗಿರ್ತಕ್ಕಂಥದ್ದು ಹೇಗೆ ದೇವರು ಸರಿ ಮಾಡುತ್ತಾನೋ ಹಾಗೆ ಇವತ್ತು ನಿನ್ನ ಜೀವಿತ ಆಗಲಿಕ್ಕೆ ಅವಕಾಶ ಇದೆ. ಒಂದು ಕುಂಬಾರನು ಒಂದು ಗಡಿಗೆ ಮಾಡುವಾಗ ಒಡೆದಾಗ ತಿರುಗಿ ಅದಕ್ಕೆ ಹೇಗೆ ರೂಪಿಸ್ತಾನೋ ರಚಿಸುತ್ತಾನೋ ಹಾಗೆ ಇವತ್ತು ದೇವರು ನಿನ್ನನ್ನು ರೂಪಿಸುವುದಕ್ಕಾಗಿ, ರಚಿಸುವುದಕ್ಕಾಗಿ, ನಿನಗ ನೂತನ ಹೃದಯವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಪ್ರೇಯರೇ, ಇವತ್ತು ನೀನು ಸಿದ್ಧನಾಗಿದ್ದು ಪ್ರಾರ್ಥನೆ ಮಾಡಿ ಸಾಕಷ್ಟೇ. ಎಸ್ ಲಾರ್ಡ್, ಪ್ರಾರ್ಥನೆ ಮಾಡುತ್ತಾ ಪ್ರತಿಯೊಬ್ಬರು ಜೀವಿತದಲ್ಲಿ ಅದ್ಭುತ ಮಾಡಿದ್ದೀನ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟೆನು, ಮರಳಿ ಮಣ್ಣಿಗೆ ನಾ ಸೇರುವೆ. ನನ್ನಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆ ವರ್ಧಿಸಿದೆ. ನನ್ನಾದ ನನ್ನ ಮಹಿಮೆಯಾಗಿಸಲು ನಿನ್ನ ಮಹಿಮೆ ವರ್ಧಿಸಿದೆ. ಓ ಸಣ್ಣ, ಓ ಸಣ್ಣ ಯೆಹೂದರ ರಾಜನಿಗೆ, ಓ ಸಣ್ಣ, ಓ ಸಣ್ಣ ಬರಲಿರುವ ನನ್ನ ರಾಜನಿಗೆ, ಓ ಸಣ್ಣ, ಓ ಸಣ್ಣ ಯೆಹೂದರ ರಾಜನಿಗೆ, ಓ ಸಣ್ಣ, ಓ ಸಣ್ಣ ಬರಲಿರುವ ನನ್ನ ರಾಜನಿಗೆ. ಕರುಣೆಯಾಗಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ಹೊಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ತೋರುವೆ. ಹೌದಯ್ಯ, ನೀನು ಪಾದ ಸನ್ನಿಧಿಯಲ್ಲಿದ್ದು ನನ್ನೆಲ್ಲರನ್ನು ಸರಿ ಮಾಡಿ ಬಂದರೆ ಅಂತ ಕೇಳಿದ್ದೇವಯ್ಯ. ಯಾರಾದ್ರ ಅಯ್ಯ ನನ್ನನ್ನು ಸರಿ ಮಾಡಿದ್ದೀನ, ಈಗ ನನ್ನ ಬದುಕು ಒಡೆದೋಗ್ಯದಯ್ಯ, ನನ್ನ ಕುಟುಂಬ ಹಾಳಾಗಿದೆ ಕರ್ತಾನೆ, ಈಗ ನನ್ನ ಬಜಾರ್ ಪಾಲ್ನಲ್ಲಿ ರೋಡ್ ಪಾಲಾಗಿದ್ದೆಯ್ಯ, ನಾ ಅಂಬವ್ರು ನನಗೆ ಯಾರೂ ಇಲ್ಲ, ಈಗ ಅನೇಕೊಂದು ಹೀನಳಾಗಿ ನಾನು ಜೀವನ ಮಾಡ್ತಕ್ಕಂಥದ್ದಾಗಿದ್ದೆಯ್ಯ, ನನ್ನವರೆಲ್ಲರೂ ಬಿಟ್ಟುಕೊಟ್ಟು ಹೋಗಿದ್ದಾರೆ ದೇವರೇ. ಈಗ ನಿನ್ನನ್ನು ಆಶ್ರಯಿಸೋಕ್ಕಾಗಿ ನೀನೊಂದು ಪಾದದ ಸನ್ನಿಧಿಯಲ್ಲಿ ಬಂದಿದೆಯ್ಯ, ನನ್ನನ್ನು ಬಲಪಡಿಸಿ ಯೇಸಪ್ಪ, ನನ್ನ ಕೈ ಹಿಡಿದು ನಡೆಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿದೆ. ಇವತ್ತು ನಿನ್ನ ಕೈ ಹಿಡಿದು ನನ್ನ ಯೇಸು ಸ್ವಾಮಿ ಸದಾ ಕಾಲಕ್ಕೆ ನಡೆಸ್ತಕ್ಕಂಥದ್ದಾಗಿದ್ದಾನೆ. ಇವತ್ತು ಆತನ ಒಂದು ಪವಿತ್ರಾತ್ಮ ಶಕ್ತಿ ಅಥವಾ ಒಂದು ದೂತರನ್ನು ಇಟ್ಟು ನಿನ್ನ ಜೊತೆ ಯಾವಾಗಲೂ ನಡೆಸೋದಕ್ಕಾಗಿ ಆತನ ಸಿದ್ಧನಾಗಿದ್ದಾನೆ. ನೀನು ನಿನ್ನ ಮನಸ್ಸಂಕಲ್ಪವನ್ನು ಮಾರ್ಪಡಿಸಿಕೊಂಡು ಕರ್ತನನ್ನು ಸ್ತುತಿಸುವುದಾದರೆ, ಆತನ ಸನ್ನಿಧಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುವುದಾದರೆ ಎಲ್ಲ ಥರ ಭಕ್ತಿಹೀನತೆ ಮುರಿದೋಗ್ಲಕ್ಕೆ ಅವಕಾಶ ಇದೆ. ಇವತ್ತು ನಿನ್ನ ಪಕ್ಷವಾಗಿ ದೇವರು ಉದಾಹರಣೆ ಸಿದ್ಧನಾಗಿದ್ದಾನೆ. ಪ್ರಾರ್ಥನೆ ಮಾಡ್ದೆ. ಎಸ್ ಲಾರ್ಡ್, ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಬಲಪಡಿಸಿ. ನಾನು ಪ್ರಾರ್ಥಿಸ್ತಾ ನನಗೆ ಸಭಿಕರಿಗೆ ಮಕ್ಕಳಿಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲವನ್ನು ನಮ್ಮನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಯ್ಯ. ಎಷ್ಟು ಜನ ಸಭೆಯನ್ನು ಮುರಿದೋಗ್ಬೇಕು, ಹೊಡಿಬೇಕೆಂಬುದಾಗಿ ಆತುರ ಪಡ್ತಕ್ಕಂಥದ್ದು, ಸುಳ್ಳಾದದನ್ನು ಪ್ರೀತಿಸಿ ಜನರ ಮುಂದೆ ಅರ್ಪಿಸ್ತಕ್ಕಂಥವ್ರಾಗಿದ್ದಾರೆ ದೇವ್ರೆ. ನಾನು ಪ್ರಾರ್ಥಿಸ್ತಾ ಅವೆಲ್ಲ ನಮಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಯ್ಯ. ಅವೆಲ್ಲ ಆಶೀರ್ವಾದಕರವಾಗಿ ಮಾರ್ಪಡ್ಬೇಕಯ್ಯ. ನನ್ನ ಒಳಗೆ ಯಾವುದು
ಕಕ್ಷಾ ಭೇದ ಭಾವನೆ ಇರ್ಲಿಕ್ಕೆ ಅವಕಾಶ ಇಲ್ಲ ಕಾಡ್ತಾನೆ. ಯಾಕಂದ್ರೆ ನೀನು ಆಶೀರ್ವಾದವಾಗಿ ಮಾರ್ಪಡಿಸೋದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಭೆ ಸೇವೆಯನ್ನು ಅಭಿವೃದ್ಧಿಗೆ ಸಾಧ್ಯ ಇದೆ. ಅನೇಕ ಪ್ರಾಂತಗಳಲ್ಲಿ ಒಂದು ಅದ್ಭುತವಾಗಿ ಸಭೆಗಳು ಕಟ್ಟುವುದಕ್ಕೆ ಅವಕಾಶ. ಅದಕ್ಕಾಗಿ ಸರ್ ದಿನ ಪ್ರಾರ್ಥಿಸಿ ನಮ್ಮನ್ನು ಬಲಪಡಿಸಿ. ಥ್ಯಾಂಕ್ ಯು ಜೀಸಸ್. ನಮ್ಮ ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಸ್ಥಿರಪಡಿಸಿ ನಿನ್ನ ಮುಂದಿಗೆ ಇರುವೆ. ಸ್ಥಿರಪಡಿಸಿ ಅತ್ಯುನ್ನತನಾದ ದೇವರನ್ನು ಆರಾಧಿಸುವೆ. ನನ್ನ ಪಾತ್ರೆಯ ಕುಂಬಾರನ ಬಳಿಸನ್ನು ಸರಿ ಮಾಡಲು ಕೋರುವೆ. ಅತ್ಯುನ್ನತನಾದ ದೇವರನ್ನು ಆರಾಧಿಸುವೆ. ನನ್ನ ಪಾತ್ರೆಯ ಕುಂಬಾರನ ಬಳಿ ಬಂದು ಸರಿ ಮಾಡಲು ತೋರುವೆ. ಒಂದು ವೇಳೆ ನಿನ್ನ ದೃಷ್ಟಿಯಲ್ಲಿ ನಾನಾಗಲಿ ಅಥವಾ ನಿನ್ನ ಮಕ್ಕಳು ಯಾರೇ ಆಗಲಿ ತಪ್ಪು ಮಾರ್ಗದಲ್ಲಿ ನಡೆಯುವುದಾದರೆ, ಅಯ್ಯ ನಿನಗೆ ವಿರುದ್ಧವಾಗಿ ವೈರಿಯಾಗಿ ನಿಂತು ಕಾರ್ಯ ಮಾಡ್ತಕ್ಕಂಥರಾಗಿರುವುದರೆ ಈ ದಿನವೇ ಅವರನ್ನು ಮಾರ್ಪಡಿಸಯ್ಯ. ನಿನ್ನ ಕೃಪೆಯನ್ನು ಕಳಿಸಿ ಅವ್ರಿಗೆ ಸರಿ ಮಾಡಯ್ಯ. ನಿನ್ನ ದೂತರನ್ನು ಕಳಿಸಿ ಅವ್ರ ಮನನೇತ್ರಗಳನ್ನು ತೆರಲ್ಪಡುವ ಹಾಗೆ, ಅವ್ರ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಕಪಟ ಶೋಧನೆಗೆ ಸಂಬಂಧಪಟ್ಟ ಅಧಿಕಾರ ಮುರಿಯಲ್ಪಡುವ ಹಾಗೆ ನೂತನ ಹೃದಯನ ದಯಪಾಲಿಸಿಕೊಡುತ್ತೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಆನ್ಲೈನಲ್ಲಿ ಕೂಡ ಅನೇಕ ಜನರು ವಾಕ್ಯವನ್ನು ಕೇಳ್ತಾ ಇದ್ದಾರೆ ದೇವರೇ. ಅನೇಕ ಯೂಟ್ಯೂಬ್ ಫೇಸ್ಬುಕ್ ಮಾತ್ರ ವಾಕ್ಯವನ್ನು ಕೇಳಿ ಅಯ್ಯ ಒಳ್ಳೆ ಸಂದೇಶ ನಮ್ಗೆ ಸಿಗ್ತಾ ಇದೆ. ಮರಣಕಾರ ಆದ ಸ್ಥಿತಿಯಲ್ಲಿ ಇದ್ದಿದ್ದೇವೆ ನಾವು, ಆದರೆ ಒಂದು ಈ ವಾಕ್ಯವನ್ನು ಕೇಳಿ ನಾವು ಮಾರ್ಪಟ್ಟಿದ್ದೇವೆ. ದೇವರ ವಾಕ್ಯ ಬಲವಾಗಿ ನಮ್ಮ ಮಧ್ಯದಲ್ಲಿ ಹರಡತಕ್ಕಂಥದ್ದಾಗಿದೆ ಎಂಬುದಾಗಿ ನೀವು ಪ್ರತಿ ಭಾನುವಾರ ಇಲ್ಲ ಪ್ರತಿದಿನ ಇಂಥ ವಾಕ್ಯಗಳನ್ನು ಅಪ್ಲೋಡ್ ಮಾಡಿ ಸೇವಕರು ಎಂಬುದಾಗಿ ಫೋನ್ಗಳನ್ನು ಮಾಡಿ ಇರ್ತಕ್ಕಂಥದ್ದಾಗಿದ್ದಾರೆ ದೇವರೇ. ಅಯ್ಯ ಅಂಥದ್ದು ದೊಡ್ಡ ಸೌಭಾಗ್ಯವನ್ನು ಕೂಡ ಅಪ್ಪ ದೇವರೇ. ಇನ್ನೂ ಅನೇಕ ಜನರಿಗೆ ಸುವಾರ್ತೆ ಪ್ರಕಟಿಸಬೇಕಯ್ಯ. ಸುವಾರ್ತೆ ಇಲ್ಲದಂಥ ಇಸ್ರಾಯೇಲಲ್ಲಿ ಸಭೆಗಳು ಕಟ್ಟುವಾಗ, ಸುವಾರ್ತೆ ಇಲ್ಲದಂಥ ಇಸ್ರಾಯೇಲಲ್ಲಿ ಸುವಾರ್ತೆ ಪ್ರಕಟಿಸುವಾಗ ನನ್ನ ಪಾಲಪಡಿಸಯ್ಯ. ಅಯ್ಯ ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತನೆ. ನಿನ್ನೊಂದು ಪ್ರಸನ್ನತೆಯಿಂದ ನನ್ನ ಬಾಲಪಡಿಸಿ ನಡೆಸಬರ್ತೀನಿ ಅಂತ ಪ್ರಾರ್ಥಿಸ್ತಾ, ಎಲ್ಲೆಲ್ಲಿ ಸುವಾರ್ತೆ ಪ್ರಕಟಿಸ್ತೇವೆ ಅಲ್ಲೆಲ್ಲ ಅನೇಕ ಅದ್ಭುತಗಳು ಜನವಾಗಿ ಕೊಡಬೇಕು. ಅದ್ಭುತಗಳೆಂದರೆ ಅನೇಕ ಕುಡುಕುತನದಿಂದ, ಮೋಸ, ವ್ಯಭಿಚಾರಗಳಿಂದ, ಕಳ್ಳತನ, ಆಕರ್ತನ, ಲೋಕಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಿಂದ ಜನ ಬಿಡುಗಡೆ ಆಗಬೇಕಪ್ಪ ಕರ್ತನೆ. ಇದೇ ಒಂದು ಮೊದಲನೇ ಅದ್ಭುತ ಅಪ್ಪ ಕರ್ತನೆ. ಅಲ್ಲ ಇಂಥ ಬಲವಾಗಿ ನಿನ್ನ ಕಾರ್ಯಗಳು ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತಕ್ಕಂಥ. ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಗ್ಲೋರಿ. ಪರಿಶುದ್ಧ ಆತ್ಮ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ನನಗಿರುವ ಬಯಕೆ ಎಲ್ಲ ಈ ಲೋಕ ಯಾತ್ರೆಯು, ನನಗಿರುವ ಬಯಕೆ ಎಲ್ಲ ನನ್ನ ಕೊನೆಯುಸಿರು ಇರುವವರೆಗೂ ನಿನ್ನ ನಾಮವ
ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ತೋರುವೆ. ಹೃದಯಾದಿ ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ತೋರುವೆ. ಅತ್ಯುನ್ನತನಾದ ದೇವರನ್ನಾರಾಧಿಸುವೆ. ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ತೋರುವೆ. ಸಣ್ಣ ಯೆಹೂದ್ಯರ ರಾಜನಿಗೆ, ಓ ಸಣ್ಣ ಬರಲಿರುವ ನನ್ನ ರಾಜನಿಗೆ, ಓ ಸಣ್ಣ ಯೆಹೂದ್ಯರ ರಾಜನಿಗೆ, ಓ ಸಣ್ಣ ಬರಲಿರುವ ನನ್ನ ರಾಜನಿಗೆ. ಹೌದಯ್ಯ, ನೀನು ಹೇಳಿದೆ ಸ್ಪಷ್ಟವಾಗಿ, ಈಗ ನಾನಂತೂ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೇನೆ. ನಾನು ತಿರುಗಿ ಬರುತ್ತಾ ನಾನು ಯಾಕೆ ನಡೆದಿದೆ ಅಂದರೆ ನಿಮಗಾಗಿ ಈ ಸ್ಥಳವನ್ನು ಸಿದ್ಧಪಡಿಸೋದಕ್ಕೆ ನಡೆದಿದ್ದೇನೆ. ನಾನು ತಿರುಗಿ ಬರುತ್ತೇನೆ ಎಂಬುದಾಗಿ, ತಿರುಗಿ ಬಂದು ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ, ನಾನಿರುವ ಈ ಸ್ಥಳದಲ್ಲಿ ನನ್ನ ಮಕ್ಕಳೆಲ್ಲರೂ ಇರಬೇಕೆಂಬುದಾಗಿ ಆತನ ಉದ್ದೇಶ. ನನ್ನ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನ್ನೆ ಸರಿ ಮಾಡಿಕೊಂಡು ದೇವರ ಸನ್ನಿಧಿಯನ್ನು ಅನುಸರಿಸಿ ಆತನ ಬರುವವರೆಗ ತಾಳ್ಮೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಆತನ ಸಹನ ವಾಕ್ಯಗಳನ್ನು ಕಾಪಾಡುವುದರಿಂದ ಒಂದು ವೇಳೆ ನೀನು ಹೀಗೆ ನಡೆಯುವುದಾದರೆ ನೀನೇ ದೇವರ ಮಗನಾಗಿರ್ತಿ, ನೀನೇ ದೇವರ ಮಗಳಾಗಿರ್ತಿ. ಕೊನೆವರೆಗೆ ದೃಢವಾಗಿ ನಿಂತು ತಾಳಿಕೊಂಡಿರು. ಲೋಕದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ಶೋಧನೆಗಳು, ಅನೇಕ ಹಿಂದೆಗಳು ಬರ್ತಾವೆ, ಅನೇಕ ಕೆಟ್ಟ ಮಾತುಗಳೇನು ಬರ್ತಾವೆ. ನಿನ್ನವರು ನಿನ್ನ ದೋಷಿಸ್ತಾರೆ, ನಿನ್ನವರು ನಿನ್ನ ಹೀಯಾಳಿಸ್ತಾರೆ, ನಿನ್ನವರೇ ಛೀ ಅಂತ ನಿನಗೆ. ಆದರೆ ಅವೆಲ್ಲವೂ ನಿನಗೆ ಆಶೀರ್ವಾದ ಒಂದಿನ, ಅವೆಲ್ಲವೂ ನಿನಗೊಂದು ಕಿರೀಟವಾಗಿ ಮಾರ್ಪಡ್ತಾವೆ. ಅವೆಲ್ಲವೂ ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಕಾರ್ಯಗಳು ದೇವರು ಮಾಡ್ತಾನೆ ಸ್ಪಷ್ಟವಾಗಿ. ಅಯ್ಯ, ನಿನ್ನ ಮಹಿಮೆ ಆಗಲಿ. ಇವತ್ತೆಷ್ಟು ಮಕ್ಕಳು ಸಿದ್ಧವಾಗಿದ್ದು ಬಂದು ನಿನ್ನ ಸನ್ನಿಧಿಯನ್ನು ಅನುಭವಿಸುತ್ತಾ, ಅಯ್ಯ ನನ್ನನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದವರು ಬಲಪಡಿಸು. ಅಯ್ಯ ನನ್ನನ್ನು ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದವರು ಬಿಡುಗಡೆ ಮಾಡು. ಯಾರು ಸ್ವಸ್ಥತೆಗಾಗಿ ಅಯ್ಯ ನನ್ನನ್ನು ಆರೋಗ್ಯ ಕೊಡಪ್ಪ, ಈ ರೋಗಗಳಿಂದ ಹರಡತಕ್ಕಂಥವನಾಗಿದ್ದಾನೆ ಕರ್ತನೆ, ಇದನ್ನು ಸಂಪೂರ್ಣ ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಅವ್ರಿಗೆ ಬಿಡುಗಡೆ ಕೂಡ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅಂಧಕಾರ, ಬಾನಮತಿ, ದುಷ್ಟಶಕ್ತಿ, ಮಾಟಮಂತ್ರ ಶಕ್ತಿ, ದುರಾತ್ಮ, ಪೀಡಿಸೋಚಕ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಒಂದು ವೇಳೆ ಯಾರು ಒಳಗೆ ಇರುವುದಾದರೆ ಈಗ ಬೆಂಕಿ ಆಗ್ತಾನೆ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದು ಇಮಿಡಿಯೇಟ್ಲಿ ಸುಟ್ಟು ನಾಶ ಮಾಡ್ತಕ್ಕಂತಾನೆ. ಆ ಶರೀರದಲ್ಲೇ ಸುಟ್ಟು ಹೋಗ್ಬೇಕಾದ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅಯ್ಯ ನಿನ್ನ ಮಹಿಮೆ ಆಗಬೇಕಪ್ಪ ಕರ್ತನೆ. ಅಯ್ಯ ತಿರುಗಿ ಕಷ್ಟದಲ್ಲಿ, ಕಣ್ಣೀರಲ್ಲಿ, ದುಃಖದಲ್ಲಿ, ವೇದನೆಯಿಂದ ಮಕ್ಕಳಿಗೆ ಪ್ರಾರ್ಥಿಸ್ತಾ ಅವ್ರ ಕಷ್ಟ, ಕಣ್ಣೀರು, ವೇದನೆಯನ್ನು ಬಿಡುಗಡೆ ಮಾಡಯ್ಯ. ಸಾಲದ ಒಂದು ಬಾಧ್ಯತೆಗಳಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಪ್ರಾರ್ಥಿಸ್ತಾ ಸಾಲದ ಒಂದು ಬಾಧ್ಯತೆಗಳಿಂದ ಬಿಡುಗಡೆ ಮಾಡಯ್ಯ. ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡಪ್ಪ ಕರ್ತನೆ. ಇನ್ನು ಮುಂದೆ ಯಾರು ಸಾಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ ದೇವರೇ. ದುಡಿದು ಸಂಪಾದನೆ ಮಾಡಿ ಕೂಡಿಸಿ ಇಟ್ಟುಕೊಳ್ಳುವ ಹಾಗೆ ಕೃಪೆ ತೋರಿಸಯ್ಯ. ಅಂಥ ದೊಡ್ಡ ಅದ್ಭುತ ಪ್ರತಿಯೊಬ್ಬರು ಜೀವಿತದಲ್ಲಿ ಮಾಡು. ಈ ನಮ್ಮ ಕಲ್ವಾರಿ ಮೆಡಿಕಲ್ ಟೆಂಪಲ್ ಸಭೆಯನ್ನು ಪ್ರೀತಿ ಮಾಡಿ ಅಯ್ಯ ಪ್ರತಿದಿನ ಚೆಂಡನ್ನು ಕೊಡ್ತೋದಕ್ಕಾಗಿ ಸ್ತೋತ್ರ. ಅಯ್ಯ ನನ್ನ ಉದ್ದೇಶ ಅನ್ಯರ ಮಧ್ಯದಲ್ಲಿ ಸೇವೆ ಮಾಡಬೇಕೆಂಬುದಾಗಿ, ಅನ್ಯರಿಗೆ ರಕ್ಷಣೆ ಆಗಬೇಕೆಂಬುದಾಗಿ, ಕ್ರಿಸ್ತನು ಗೊತ್ತಿಲ್ಲದವರಿಗೆ ಅವರಿಗೆ ಪ್ರಚುರಪಡಿಸಿ ಅಯ್ಯನ ಹತ್ತಿರಕ್ಕೆ ತರಬೇಕೆಂಬುದನ್ನು ಉದ್ದೇಶ ಕರ್ತನೆ. ಅದಕ್ಕಾಗಿ ನನ್ನನ್ನು ಬಲಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಇಲ್ಲಿವರೆಗೆ ಕ್ರಿಸ್ತವ್ರ ಮಧ್ಯದಲ್ಲಿ ಸೇವೆ ಮಾಡಂತೇಳಿ ನಾನು ಕಳಿಸಿದೆಯಾ. ಕ್ರಿಸ್ತರ ಗುಣಲಕ್ಷಣ, ಕ್ರಿಸ್ತರು ಹೇಗಿದ್ದಾರೆ ಎಂಬುದಾಗಿ ಅಯ್ಯನನ್ನು ತಿಳಿಪಡಿಸಿದೆ. ನಿಮಗೆ ಸ್ತೋತ್ರ. ಯಾರು ಕ್ರಿಸ್ತವರು, ಯಾರು ದೇವರದ ನಂಬಿದವರು, ಯಾರು ಅವಿಶ್ವಾಸಿಗಳು, ಯಾರು ತೋರಿಕೆ ಆಗಿರ್ತಕ್ಕಂಥ ಕ್ರಿಸ್ತರು ಎಂಬುದಾಗಿ ಕರ್ತನೆ ಅಯ್ಯ ದೃಢಪಡಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಅದಕ್ಕೆ ನಾನು ಪ್ರಾರ್ಥಿಸ್ತಾ ಕರ್ತನೆ, ಅನ್ಯರ ಮಧ್ಯದಲ್ಲಿ ನಾನು ಸುವಾರ್ತೆ ಪ್ರಕಟಿಸುವಾಗ ಇನ್ನು ಮುಂದೆ ನನ್ನನ್ನು ಬಲವಾಗಿ ಉಪಯೋಗ ಮಾಡಿಕೊಳ್ತೀನಿ ಎಂಬುದಾಗಿ ಸನ್ನಿಧಿ ನಾನು ಪ್ರಾರ್ಥಿಸ್ತಾ
ಮತ್ತು ಈ ಕಲ್ಬಾರಿ ಮೆರಿಕಲ್ ಟೆಂಪಲ್ ದೀಕ್ಷೆ ಹೊಂದಿರ್ತಾ ಪ್ರತಿ ಕುಟುಂಬನ ಹಸ್ತಕ್ಕೊಪ್ಪಿಸ್ಕೊಡ್ತಾ ನಿಮ್ಮ ರೆಕ್ಕೆ ನೆರಳನ್ನು ಅವರು ಆಶ್ರಯಿಸಬೇಕಂತಾನೆ. ಯಾವ ಮಕ್ಕಳು ಹಾಳಾಗಿ ನಾಶ ಆಗಿ ಹೋಗಕ್ಕೆ ಅವಕಾಶ ಇಲ್ಲ. ಪ್ರತಿಯೊಬ್ಬರ ತನ್ನ ಸ್ಥಿತಿಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕಾಗಿ ಕರ್ತಾನೆ. ಅದನ್ನು ನಾವು ಪ್ರಾರ್ಥಿಸ್ತಕ್ಕಂತಾನೆ. ಈ ಸಮಯದಲ್ಲಿ ನಮ್ಮೆಲ್ಲರನ್ನ ಇದನ್ನು ಅದ್ಭುತವಾಗಿ ನಡೆಸೋಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ದ್ವಾರ, ಫೇಸ್ಬುಕ್ ದ್ವಾರ, ಇನ್ಸ್ಟಾಗ್ರಾಮ್ ದ್ವಾರ ಕಟ್ತಾನೆ ಆರಾಧನೆಯಲ್ಲಿ ವಾಕ್ಯದಲ್ಲಿ ಪಾಲ್ಭಾಗಿದ್ದು ಅವರ ಸಾಕ್ಷಿಗಳು ಕೊಡ್ತಕ್ಕಂಥರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಅವರಿಂದ ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ಇನ್ನೂ ಅನೇಕ ಜನರಿಗೆ ಸುವಾರ್ತೆ ಬಲವಾಗಿ ಮುಟ್ಟುವಾಗೆ ಸೋಷಿಯಲ್ ಮೀಡಿಯಾ ಥರ ಇನ್ನೂ ಅನೇಕ ಜನರು ಸುವಾರ್ತೆ ಮುಟ್ಟುವಾಗೆ ನಾನು ಬಲಪಡಿಸ್ಕರ್ತಾನೆ. ಬೇಕಾಗಿರ್ತಕ್ಕಂಥ ಸಹಾಯ, ಇದಕ್ಕೆ ಬೇಕಾಗಿರ್ತಕ್ಕಂಥ ಟೀಮು ಕರ್ತಾನೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳೆಲ್ಲ ನಮ್ಮನ್ನು ಕೂಡ ಕರ್ತಾನೆ. ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಕರ್ತಾನೆ. ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾರೆ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣಶನ ಸುಖಪಡಿಸ್ಕೊಳ್ತಾ ಕರ್ತಾನೆ. ಎಲ್ಲಿವರೆಗೆ ಅದ್ಭುತವನ್ನು ನಾವು ನಡೆಸಿದಿ, ಆರಾಧನೆಯಲ್ಲಿ ಸಹಾಯ ಮಾಡಿದಿ, ಪ್ರೆಸೆಂಟ್ ವರ್ಷಿಪ್ನಲ್ಲಿ ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ ಕೊಟ್ಟಿದ್ದಿ, ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತಾನೆ. ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಾಗಿದ್ದ ಕರ್ತಾನೆ. ನಿನ್ನ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನವನ್ನು ತುಂಬಿಸಿದೆ. ಅಯ್ಯ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತೊಟ್ಟು ನಾಲೆಜ್ಗಳು ನಮ್ಮ ಮೇಲೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾವು ಬದುಕಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಬರುವರು ನಾವು ಸಿದ್ಧವಾಗಲಿಕ್ಕೆ ಅವಕಾಶ ಕರ್ತಾನೆ. ಅದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಸುಖಪಡಿಸಿಕೊಂಡಿದ್ದ ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡ್ತೀವಿ ಎಂಬುದಾಗಿ ನದರ ದೇಶ ಪ್ರಶಸ್ತಿನಲ್ಲಿ ಪ್ರಾರ್ಥಿಸೋಣ. ಶಿಕ್ಷಕ ಆಮೇನ್ ಆಮೇನ್ ಆಮೇನ್. ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ ಎಂಬುದಾಗಿ. ಏನು? ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ. ಅತಿಥಿ ಸತ್ಕಾರ್ಯ ಯಾರಿಗೆ ಮಾಡಬೇಕು ಎಂಬುದಾಗಿ ನಾವು ನೋಡೋಣ. ಹಲ್ಲೆಲೂಯಾ. ರೋಮಾಪುರದವರಿಗೆ 12ನೇ ಅಧ್ಯಾಯ ಅದರ 13ನೇ ವಚನ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ ಎಂಬುದಾಗಿ. ದೇವ ಜನರಂದ್ರೆ ಸೇವೆ ಮಾಡೋರ ಅಥವಾ ಯಾರು? ದೇವ ಜನರಂದ್ರೆ ಯಾರಿಗಂತಾರೆ ದೇವ ಜನರು? ಏಕವ ಮೊನ್ನೆ ದೀಕ್ಷಾಸನ ಒಂದನವ ಬಗಲಾಗ ಬೈಬಿಳ್ಕೊಂಡು ಟುರ್ರು ಒಳತನ ಚರ್ಚಿಗೆ ಆಕೆ ನೀರಿನ ಬಲ್ಲಿ ಹಬ್ಸಕ್ಕೆ ಬಂದಾಗ ಅಥವಾ ಟಾಕಿ ಬಲ್ಲಿ ಬಂದಾಗ ಕೊಡ ತೊಗೊಂಡು ಭೀ ಹೊಡಿತಿಳು, ಬಾಯ್ಲಿಂದ ಮುತ್ತಿನಂಥ ಮಾತುಗಳು ಆಡ್ತಿಳು. ಮೊನ್ನೆ ದೀಕ್ಷಾಸನ ಹೊಂದಳಂತಕ್ಕಿ ಕೈದಾಗ ಬಗಲಾಗ ಬೈಬಿಡ್ಕೊಂಡು ಚೀಲ ಹಿಡ್ಕೊಂಡು ತುರ್ರು ಒಳತಾಳೆ ಚರ್ಚಿಗೆ. ಯಾರು? ಇವರೇ ರೀ ದೇವ ಜನರು. ಹಲ್ಲೆಲೂಯಾ. ಎಲ್ಲರೂ ದೇವ ಜನರೆಲ್ಲ, ಎಲ್ಲರೂ ಕ್ರೈಸ್ತವರೆಲ್ಲ. ಕ್ರೈಸ್ತವರು ಯಾರಂತ ನೋಡಿದಾಗ ನಂಬಿಕೆಯಲ್ಲಿ ಭಯಭಕ್ತಿಯಲ್ಲಿ ಬೆಳೆದಂಥವ್ರು ಮಾತ್ರನೇ ಕ್ರೈಸ್ತವರು, ಮತ್ತು ಪರಿಪಾಲಿಸ್ತಕ್ಕಂಥವ್ರು ಪರಿಪಾಲನೆ ಮಾಡ್ತಕ್ಕಂಥವ್ರು ಮಾತ್ರನೇ ಕ್ರೈಸ್ತವರು. ಇವರೇ ದೇವ ಜನರು. ಅಪೊಸ್ತಲನಾದ ಪೌಲನು ಸ್ಪಷ್ಟವಾಗಿ ಒಂದು ಪತ್ರವನ್ನು ಬರೆಯಲತನ, ದೇವ ಜನರಿಗೆ ಹೇಗೆ ನೀವು ನಡ್ಕೊಳ್ಬೇಕು, ಯಾಕೆ ನೀವು ನಡ್ಕೊಳ್ಬೇಕೆಂಬ ವಿಷಯದಲ್ಲಿ ನೋಡಿದಾಗ ದೇವ ಜನರಿಗೆ ಕೊರತೆಗಳು ಬರ್ತಾವೆ. ಪ್ರೇರೆ, ನಿಮ್ಮಲ್ಲಿ ಆಸ್ತಿ ಅದ, ಒಬ್ಬರಿಗೆ ಒಂದು 10,000 ರೂಪಾಯಿ ಅವಶ್ಯಕತೆ ಅದ, ನಿಮ್ಮಲ್ಲಿ ಒಂದು 10,000 ಕೊಡೋಂಥ ಕ್ಯಾಪಾಸಿಟಿ ನಿಮ್ಮಲ್ಲಿ ಅದಂದ್ರೆ ಅದು ಬಡ್ಡಿ ಇಲ್ಲದೆ ಕೊಡ್ಬೇಕು. ನೀ ಹೆಂಗೆ ಕೊಡಬೇಕು? ಬಡ್ಡಿ ಇಲ್ಲದೆ ಅದಕ್ಕೆ 1 ರೂಪಾಯಿ ಎಕ್ಸ್ಟ್ರಾ ತೊಗೊಂಬದೆ ನೀನೇನು ಮಾಡಬೇಕು? ಆ ದುಡ್ಡನ್ನು ನಿಮ್ಮಲ್ಲಿ ಆದಂಥ ನೀನು ಸಹಾಯ ಮಾಡಬೇಕು. ಬೈಬಲ್ನಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರು ಅಥವಾ ಅತಿ ಆಸ್ತಿಯನ್ನು ಸಂಪಾದನೆ ಮಾಡಿ ಕೂಡಿಸಿಡ್ತಕ್ಕಂಥವ್ರು, ಅನ್ಯಾಯವಾಗಿ ಗಳಿಸ್ತಕ್ಕಂಥವ್ರು ಕುಷ್ಠರೋಗಿಗಳಾಗ್ಯಾರ ಪ್ರೇರೆ. ಏನಾಗ್ಯಾರಿ? ಕುಷ್ಠರೋಗವನ್ನು ತಂದ್ಕೊಂಡಾರ ಪ್ರೇರೆ. ನೈಮನಿಗಿದ್ದಂಥ ಕುಷ್ಠರೋಗ ಎಲಿಶನ ಕೈ ಕೆಳಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ಯಾನ? ಪಡ್ಕೊಂಡನ ಪ್ರೇರೆ ಕುಷ್ಠರೋಗ. ಯಾಕಂದರೆ ಆಸ್ತಿ, ದುಡ್ಡಿಗೆ ಆಸ್ತಿಗೆ ವಸ್ತ್ರಗಳಿಗೆ ಅದ್ರ ಹಿಂದೆ ಓಡೇನ ತಂದ್ಕೊಂಡು ಮನೆ ಕೂಡಿಸಿಟ್ಕೊಂಡನ ತನ್ನ ಮನೆಯವರು ಎಲ್ಲರಿಗೂ ನಾಶಗಾರ ಪ್ರೇರೆ. ಆ ಕಾನೂನು ಜೀವಿತ ಕೂಡ ತಾನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಅವನ ಹೆಂಡತಿ ಅವನ ಮಕ್ಕಳೆಲ್ಲ ಕೊಲ್ಲಲ್ಪಟ್ಟರು ಪ್ರೇರೆ. ಅದಕ್ಕೆ ದೇವ ಜನರಂದ್ರೆ ಯಾರು ಅಂದರೆ ದೈವ ಸೇವಕರಲ್ಲ. ನೀವು ಚೆನ್ನಪ್ಪ ದೈವ ಸೇವಕರಲ್ಲ. ಯಾರು ನಂಬಿಕೆ ವಿಶ್ವಾಸದಲ್ಲಿ ಭಯಭಕ್ತಿಯಲ್ಲಿ ಅದ್ಭುತವಾಗಿ ಬೆಳೆದು ಒಂದು ಆತ್ಮಿಕ ಜೀವನ ಮಾಡ್ತಾರಲ್ಲ, ಯಾರಿಗೆ ಮೋಸ ಮಾಡದೆ, ಯಾರಿಗೆ ವಂಚಿಸದೆ, ಯಾರ ದೃಷ್ಟಿಯಲ್ಲಿ ಸುಳ್ಳು ಹೇಳಿ ಬಿದ್ದೋಗದಾಗೆ ಯಾರು ಅದ್ಭುತವಾಗಿ ಬೆಳೀತಕ್ಕಂಥರಾಗಿರ್ತಾರೋ ಇವರೇ ದೇವ ಜನರು ಪ್ರೇರೆ. ನೀವು ಚೆನ್ನಬೇಕಾದ್ರೆ ಇವರೇ ದೇವ ಜನರು. ಇವ್ರಿಗೆ ಸಹಾಯ ಬಂದಾಗ ನಿಮ್ಮಲ್ಲಿ ಕೊಡಂಥ ಕೆಪಾಸಿಟಿ ಇದೆ ಅಂದ್ರೆ ನೀವು ಕೊಟ್ಟು ಪ್ರೋತ್ಸಾಹ ಮಾಡ್ರಿ ಅವರಿಗೆ. ಅಪೊಸ್ತಲನಾದ ಪೌಲು ಸ್ಪಷ್ಟವಾಗಿ ಈ ಒಂದು ರೋಮಾಪುರದ ಸಭೆಗೆ ಬರೆದವ್ರಿಗೆ ಏನು ಮಾಡ್ತಾನೆ? ಪತ್ರವನ್ನು ಕೊಳ್ಳತಾನೆ. ನೀವು ಹೋಗ್ರಿ, ಹೀಗೆ ಮಾಡಿರಿ,
ನೀವು ಹೀಗೆ ಮಾಡೋದರೆ ದೇವಜನರು ಯಾರು ಕೊರತೆಯಲ್ಲಿ ಬಿದ್ದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೀಕ್ಷೆ ಸ್ನಾನ ತೆಗೆದುಕೊಂಡ ತಕ್ಷಣ ಕೆಲವೊಬ್ಬರಿಗೆ ಕಷ್ಟಗಳು ಬರ್ತಾವೆ ಪ್ರಿಯರೇ, ಸಹಿಸಲಾರಂಥ ಕಷ್ಟಗಳು, ಕಣ್ಣೀರಿರ್ತಾವೆ, ಭಯಂಕರವಾಗಿರ್ತಕ್ಕಂಥ ಸಮಸ್ಯೆಗಳು ಎದುರ್ಕೊಳ್ತಕ್ಕಂಥವ್ರಾಗಿರ್ತಾರೆ ದೀಕ್ಷೆ ಸ್ನಾನ ತಗೊಂಡ ತಕ್ಷಣ. ಕೆಲವೊಬ್ಬರಿಗೆ ದೀಕ್ಷೆ ಸ್ನಾನ ಆಗಲಿಕ್ಕಿಂತ ಮುಂಚಿತವಾಗಿ ಕೊರತೆ ಬರ್ತಾವೆ ಪ್ರಿಯರೇ. ದೀಕ್ಷೆ ಸ್ನಾನ ತೆಗೆದುಕೊಂಡ ಮೇಲೆ ಯಾರು ದೇವಜನರಾಗಿ ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೀತಕ್ಕಂಥವ್ರಾಗಿರ್ತಾರೋ ಅವ್ರಿಗೆ ಏನಾದರೂ ಸಹಾಯ ಬೇಕಾಗಿದೆ ಅಂದ್ರೆ ನಿನ್ನ ಬಳಿ ಕೊಡೋಂಥ ಕೆಪಾಸಿಟಿ ಇದ್ದರೆ ನೀನು ಮಾಡಬೇಕು, 101% ನೀವು ಕೊಡಬೇಕು. ಅದು ನಿಂಗೆ ದುಡ್ಡು ವಾಪಸ್ ಬರ್ತಾವೋ ಅಥವಾ ನಿಂಗೆ ಬರಲ್ವೋ ಅದು ಎರಡನೇ ಪ್ರಶ್ನೆ. ಬಂದಿಲ್ಲ ಅಂದರೂ ಕೂಡ ದೇವರು ಅದರ ಪ್ರತಿಫಲ ನೀನು ಹಿಂದೆ ಏನು ಮಾಡೋಣ ಇಟ್ಟಿರ್ತಾನೆ ಪ್ರಿಯರೇ. ನೀ ಮುಳುಗೋಗ್ಲಕ್ಕೆ ಅವಕಾಶ ಇಲ್ಲ, ನೀ ಹಾಳಾಗ್ಲಕ್ಕೆ ಕೂಡ ಅವಕಾಶ ಇಲ್ಲ. ಯಾಕಂದರೆ ನಿನಗೊಂದು ವೇಳೆ ಅವ್ರು ಇಟ್ಕೊಂಡು ಮುಳುಗಿಸ್ತಾರಂದ್ರೆ ನ್ಯಾಯ ತೀರಿಸುವ ದಿನದಲ್ಲಿ ಕೂಡ ಆ ವ್ಯಕ್ತಿಗೆ ಏನು ಮಾಡ್ತಾನಂತಂದು ಮುಂದಿಡ್ತಾನೆ ದೇವರು ಸ್ಪಷ್ಟವಾಗಿ. ಯಾಕಂದರೆ ನೀ ಕಾಣಿಕೆ ಹಾಕುವಾಗ ನಿನ್ನಲ್ಲಿ ನಿನಗೆ ಸಹೋದರ ಏನಾರ ಕೊಡಬೇಕಾ ಬಾಕಿ ಇದ್ರೆ, ಸಾಲ ಇದ್ರೆ, ಅಥವಾ ನಿನ್ನ ಸಹೋದರನಿಗೆ ಏನಾರ ಸಮಸ್ಯೆ ಇದೆ ಅಥವಾ ವೈರಿತನ ಮನಸ್ಸು ಮಾಡ್ಕೊಂಡು ಜಗಳಕ್ಕರಿಗೆ ತಂಟೆಗಳು ಮಾಡಿರ್ತಿ, ಅಂಥವ್ರ ಮುಂದೆ ಮೊದಲನೇ ಸರಿಯಾಗಿ ಸರಿ ಮಾಡಿಕೊಂಡು ಬಂದು ನೀನು ಕಾಣಿಕೆ ಅರ್ಪಿಸಬೇಕಾದಾಗ ದೇವರು ವಾಕ್ಯ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರ್ತಾರಲ್ಲ, ಆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು ದುಡ್ಡನ್ನು ಏನು ತೆಗೆದುಕೊಳ್ತಿರಲ್ಲ ಅದು 101% ನೀವು ಕೊಡಲೇಬೇಕು. ತಿರುಗಿ ಸಹಾಯ ಪಡ್ಕೊಂಡು ನೀವು ಕೊಡಲಿಲ್ಲ ಅಂದ್ರೆ ನ್ಯಾಯ ವಿಚಾರಣೆ ದಿನ ನೀನು ದೋಷಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಏನು ಮಾಡ್ತಾನೆ, ನೀನು ಖಂಡಿಸ್ತಾನೆ ಪ್ರಿಯರೇ. ಅದಕ್ಕೆ ಆ ಖಂಡನೆಗೆ ಒಳಗಾಗುವುದಕ್ಕಿಂತ ಮುಂಚಿತವಾಗೇ ದೇವ ಜನರಿಗೆ ಕೊರತೆ ಬಂದಾಗ ನಿಮಗೆ ಏನು ಸಹಾಯ ಮಾಡಿರಲ್ಲ ಅವರು ಆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಪಡೆದುಕೊಂಡಿರ್ತಕ್ಕಂಥ ನೀವು 101% ಅವ್ರಿಗೆ ಏನು ಮಾಡಬೇಕು, ನೀವು ತೆಗೆದುಕೊಂಡಿರ್ತಕ್ಕಂಥ ದುಡ್ಡನ್ನು ನೀವು ವಾಪಸ್ ಕೊಡಲೇಬೇಕು. ಇದು ದೇವ ಜನರ ಒಂದು ತತ್ವ. ದೇವ ಜನರಿಗೆ ಸಹಕಾರ ಮಾಡಿಲ್ಲ ಅಂದ್ರೆ ದುಷ್ಟನ ಬಂದು ಸಹಕಾರ ಮಾಡ್ತಾನೇನ್ರಿ. ಹಲ್ಲೆಲೂಯಾ. ದುಷ್ಟರು ಬಂದು ಸಹಕಾರ ಮಾಡ್ತಾರೆ. ದುಷ್ಟರು ಬಂದು ಸಹಾಯ ಮಾಡಿದ್ರಂದ್ರೆ ಬಜಾರ್ನಲ್ಲಿ ಹೇಳ್ತಾರೆ ಪ್ರಿಯರೇ. ಅವರು ಏನು ಮಾಡ್ತಾರೆ, ಅವರು ಬಜಾರಕ್ಕೆ ಎಳೆದು ಏನು ಮಾಡ್ತಾರೆ ಗೊತ್ತದನ್ನ ಬೇರೆ ಬೇರೆ ವಿಷಯದಲ್ಲಿ ಉಬ್ಬಿಕೊಂಡು ಹರಡಿಸ್ತಾರೆ. ಏನೇನೇನೋ ಕಾರ್ಯಗಳು ನಾವು ಮಾಡಿದೆವು, ನಾ ಹೆಲ್ಪ್ ಮಾಡಿದೆ ಅವನಿಗೆ, ನಾ ಮಾಡಿದ ಶಬ್ದಗಳು ಇಟ್ಕೊಂಡು ಮಾಡ್ತಾರೆ. ಖಾಲಿ ಗುಯ್ ತಿರುಗ್ತಕ್ಕಂಥವ್ರಾಗಿರ್ತಾರೆ ಪ್ರಿಯ ಅಷ್ಟೇ. ಅದಕ್ಕೆ ನಾ ಮಾಡಿದೆ ಎಂಬ ಶಬ್ದ ಬರೋದಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿ ದುಡ್ಡನ್ನು ತೆಗೆದುಕೊಂಡು ಬಳಸ್ಕೋತಿರಲ್ಲ, ನಿಮ್ಮನ್ನು ದೇವರು ಸಹಾಯ ಮಾಡಿದಾಗ ನೀವು ದುಡ್ದಾಗ ನಿಮಗೆ ಬಂದಿರುವಾಗ ಅವ್ರು ತಿರುಗಿ ಅವ್ರು ಅಮೌಂಟ್ ಏನು ಮಾಡಬೇಕು, ಅವ್ರಿಗೆ ನೀವು ಕೊಟ್ಟೇಬೇಕು. ಇದೇ ಒಂದು ಅನುಣತೆ ಐಕ್ಯತೆವಾಗಿರ್ತಕ್ಕಂಥ ಒಂದು ಪ್ರೀತಿ. ಯಾಕಂದರೆ ದೇವ ಜನರಿಗೆ ಕೊರತೆ ಬಂದಾಗ ನೀನು ಒಂದು ವೇಳೆ ಸಹಾಯ ಸಹಕಾರ ಮಾಡಿಲ್ಲ ಅಂದ್ರೆ ನೀನು ನೋಡ್ಕೋತಾನೆ ಉಳಿದೆ ಅಂದ್ರೆ ಒಂದಿನ ದೇವ್ರಿಗೆ ಲೆಕ್ಕ ಕೇಳ್ತಾನೆ ಪ್ರಿಯರೇ. ಸಹಾಯ ಅನೇಕ ವಿಷಯಲ್ಲಿ ಇರ್ತವೆ. ಸಹಾಯ ಅನೇಕ ವಿಷಯಲ್ಲಿ ಬೇಕು. ಯಾರ ಹಾಸ್ಪಿಟಲಲ್ಲಿ ಅವ್ರಿಗೆ ಕೊರತೆ ಅದ, 100% ಬಿಲ್ ಕಟ್ಲಕ್ಕ ಪೈಸೆ ಇಲ್ಲ, ಬೆಳ್ಳಿ ಬಂಗಾರದ ಗಿರಿಬಿಟ್ಟೇಕಾರ, ಆಸ್ತಿ ಪೇಪರ್ ಕೂಡ ಗಿರಿಬಿಟ್ಟೇಕಾರ, ಕೆಲವೊಂದು ಸಮಸ್ಯೆಗಳು ಅವ್ರು ಎದುರ್ಕೊಳ್ಳತ್ತಾರ, ಇನ್ನೂ ಅವ್ರಿಗೆ ದುಡ್ಡಿನ ವ್ಯವಸ್ಥೆ ಬೇಕಾಗಿದೆ ಅಂದ್ರೆ ನೀನು ಕಣ್ಣಿನ ನೋಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ನಿನ್ನಿಂದ ಎಷ್ಟು ಸಪೋರ್ಟ್ ಆಯ್ತದೋ ಅವ್ರಿಗೆ ಮಾಡ್ಲಿಕ್ಕೆ, 100 ಆಗಲಿ 200 ಆಗಲಿ 1000 ಆಗಲಿ 5000 ಆಗಲಿ 10,000 ಆಗಲಿ ಲಕ್ಷ ಕೂಡ ಕೊಡ್ಲಿಕ್ಕಾಯ್ತದ. ಏನು ಮಾಡಬೇಕು, ಅಂಥವ್ರಿಗೆ ಆ ಬಿಲ್ಲನ್ನು ಪೇ ಮಾಡಬೇಕು ನೀವು ಸ್ಪಷ್ಟವಾಗಿ. ಇದರಿಂದ ಅವರು ಕೃತಜ್ಞತವಾಗಿ ಅವರು ಸಾಯುವಕ್ಕಿಂತ ಮುಂಚಿತವಾಗಿ ಕೂಡ ಅಲ್ಲಿವರೆಗೆ ನೆನೆಸ್ತಾರೆ, ಅವ್ರು ಜ್ಞಾಪಕ ಮಾಡ್ತಾರೆ. ಅವ್ರ ಕುಟುಂಬಸ್ಥರು ಅಯ್ಯೋ ಪಲಾಣ ವ್ಯಕ್ತಿಗಳು ನಮ್ಮ ತೋಲ್ ಸಹಾಯ ಮಾಡಿರಪ್ಪ, ನಮ್ಮ ಪರಿಸ್ಥಿತಿ ಎಲ್ಲ ಖರಾಬ್ ಇತ್ತ ಇಷ್ಟಲ್ಲಿ ಸಹಾಯ ಮಾಡಿರ ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಸಾಕ್ಷಿ ಹೇಳ್ತಕ್ಕಂಥವ್ರಾಗಿರ್ತಾರೆ ಪ್ರಿಯರೇ. ನೀನು ಮಾಡಿರ್ತಕ್ಕಂಥ ಏನಿದ್ದಿರ್ಬೋದು ಅದು ಒಳ್ಳೆಯ ಕಾರ್ಯದ ದೇವರ ಒಂದು ಜೀವಬದರ ಪಟ್ಟಿಯಲ್ಲಿ ಬರೆಯಲ್ಪಟ್ಟದ ಸ್ಪಷ್ಟವಾಗಿ. ಅದಕ್ಕೆ ಅನ್ಯಾಯ ಒಂದು ಯಾರು ತೀರಿಸ್ಲಿಕ್ಕೆ ಅವಕಾಶ ಅನಿಸಿಸೋದು ಇಲ್ಲೇ ಇಲ್ಲ ಪ್ರಿಯರೇ. ಇದಕ್ಕಾಗಿ ನೀನು ಒಂದು ವೇಳೆ ತೌಕಪಟ್ಟಿ ಅಂದ್ರೆ ಎಷ್ಟೋ ಉತ್ತಮದ. ದೇವ ಜನರಿಗೆ ಕೊರತೆ ಬಂದಾಗ ಅತಿಥಿ ಸತ್ಕಾರ್ಯವನ್ನು ನೀವು ಮಾಡಿರಿ. ಅತಿಥಿ ಸತ್ಕಾರ್ಯ ನೀವು ಮಾಡಿರುವಾಗ ದೇವರು ನಿಮಗೆ ನೋಡಿ ಪ್ರತಿಫಲ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈಗ ಒಂದು 10,000 ಕೊರತೆ ಕೊಟ್ಟರೆ ಅನ್ಕೋರಿ, ಒಳ್ಳೆ ಟೈಮ್ ಕೊಟ್ಟರೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತೀರಿ. ಕರೆಕ್ಟಾ? ಒಳ್ಳೆ ಸಮಯ ಕೊಟ್ಟರೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತೀರಿ. ಆ 10,000 5 ರೂಪಾಯಿಗೆ 10 ರೂಪಾಯಿಗೆ ಬಡ್ಡಿಲಿ ಕೊಟ್ಟರೆ ಅನ್ಕೋರಿ, ಅರ್ಥ ಅಲ್ಲ, ನಮ್ಮ ಅರ್ಥ ಆಗ್ತದ. ಈ 10,000 5,000 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಅಥವಾ ಎಷ್ಟೋ ಒಂದು ಬಡ್ಡಿಲಿ ನೀವು ಕೊಟ್ಟರೆ ಅನ್ಕೋರಿ, ಆ ಕೊಡ್ತಕ್ಕಂಥ ವ್ಯಕ್ತಿ ಏನಂತ ಕೊಡ್ತಾನೆ ಅನ್ಕೊಳತ್ತಾರ, ಏನು ಕೊಡ್ತಾನೆ ರೀ, ಅವ ಉಸಿರು ಕಳಕಳಿ ಹಾಕ್ತಾನೆ. ತೆಗೆದುಕೊಂಡಾಗ ಅವನಿಗೆ ಸಂತೋಷ ಇರ್ತದೆ, ತೆಗೆದುಕೊಂಡಾಗ ಸಂತೋಷ ಕೊಡ್ತಾನೆ. ಕೊಡ್ಲತ್ತರ ದುಡ್ಡು ಅವನಿಗೆ ಕೊಡ್ಲಕ್ಕ ಅವನೊಳಗೆ ಆಗಲ್ದು. ಅವನೊಳಗೆ ಆಗಲ್ಲ ಕಾರಣ ನೀ ತಿಂಗಳಿಗೆ ಬಡ್ಡಿ ಕೊಡಲು ಹೋದ್ರೆ ಚಂದಿಲ್ಲ ನೋಡಿ, ನಾಳೆ ನಿನ್ನ ಮನೆ ಮುಂದೆ ಬರ್ತಾನೆ ನೋಡಿ, ನಿನ್ನ ಬಾಂಡೆ ಸಾಮಾನು ಎತ್ಕೊಂಡ್ಬರ್ತಾನೆ ನೋಡಿ, ನಿನ್ನ ದುಕಾನ್ ಕೀಲಿ ಆಗ್ತಾನೆ ನೋಡಿ, ನಿನ್ನ ಸಾಮಾನು ಎತ್ಕೊಂಡ್ಬರ್ತಾನೆ ನೋಡಿ, ನಿನ್ನ ಮನೆಗಿನ TV ಫ್ರೀ ಎತ್ಕೊಂಡ್ಬರ್ತಾನೆ ನೋಡಿ ಎಂಬ ಶಬ್ದಗಳು ನಿನ್ನ ಒಳಗೆ ಬರ್ತಾವಲ್ಲ, ಆ ಶಬ್ದಗಳು ಬರುವುದರಿಂದ ಆ ವ್ಯಕ್ತಿ ಉಸಿರು ಹಾಕ್ತಾನೆ ಪ್ರಿಯರೇ, ಉಸಿರು ಕಳಕಳಿ ಆಗ್ತಾನೆ.
ಆ ಉಸುರು ಕಳಕಳಿ ಹಾಕಿ ಏನೈತೆ ರೊಕ್ಕ ಅದು ಬಡ್ಡಿ ಉಸುಲೇನ ಮಾಡಿ ನೀನು ತೊಗೋತಿಲ್ಲ, ಉಸುಲು ಮಾಡ್ತಿಲ್ಲ, ಅದು ತೆಗೆದುಕೊಂಡಾಗ ನಿನಗೆ ಶಾಪದ ಆಶೀರ್ವಾದ ಇಲ್ಲ. ಈಗ ಸತ್ಯವೇದದಲ್ಲಿ ನೋಡಿದಾಗ ಯೇಸು ಸ್ವಾಮಿ ಹಿಂದೆ ಹಿಂಬಾಲಿಸ್ಕೊಂಡ ಶಿಷ್ಯರು ಯಾರ್ಯಾರಿದ್ದರು? ಬಾ ನಿಂಗೆ ನಾ ಮನುಷ್ಯರಿಡ ಪಾತ್ರ ಮಾಡ್ತಾ ಅಂತ ಹೇಳ್ತಾನೆ. ಸುಂಕ ವಸೂಲು ಮಾಡೋಂಥ ವ್ಯಕ್ತಿ ಕೂಡ ಕುಂತಿರ್ತಾನೆ, ಆ ದುಡ್ಡೆಲ್ಲ ಒಳ್ಳೆ ಬಿಟ್ಕೊಟ್ಟು ಏನು ಮಾಡ್ತಾನೆ, ಹಿಂತಿರುಗಿ ಯೇಸು ಸ್ವಾಮಿಗನ್ನು ಹಿಂಬಾಲಿಸ್ತಾನೆ. ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಸತ್ಯವೇದದಲ್ಲಿ ಏನು ಮಾಡ್ತಾರೆ, ದೇವರನ್ನು ಹಿಂಬಾಲಿಸ್ತಾರೆ. ಜಕ್ಕಯ್ಯ ಯಾರ ಬಳಿ ಎಷ್ಟು ತೆಗೆದುಕೊಂಡಿರ್ತಾನೋ ಅವ್ರಿಗೆ 2 ಕೊಟ್ಟಿರ್ತಾನೆ. ಇನ್ನೂ ಸತ್ಯವೇದ ನೋಡೋಕೆ ಅನೇಕ ಜನರ ಅನೇಕ ಜನರ ಆಸ್ತಿ ಐಶ್ವರ್ಯ ಉಳ್ಳವರು ನಿಂದೆಲ್ಲ ಆಸ್ತಿಯನ್ನು ಮಾರಕ್ಕೆ ಬಡವರಿಗೆ ದಾನ ಮಾಡಿ ನಾನು ಹಿಂಬಾಲಿಸಿದ್ರೆ ಮುಖಗಳು ಸಣ್ಣದು ಮಾಡ್ಕೊಂಡಿರೋ ವ್ಯಕ್ತಿಗಳು ಸತ್ಯವೇದಲ್ಲಿ ಅಂದರೆ ಯಾಕೆ ವಿಷಯ ಹೇಳ್ತಂದರೆ, ಬಡ್ಡಿಯನ್ನು ಅಮೌಂಟನ್ನು ತಿಂದಿರ್ತಿರಲ್ಲ ಅದು ಶಾಪ. ಹೆಂಡತಿಗೆ ರೋಗ, ಮಕ್ಕಳಿಗೆ ರೋಗ, ಮನೆಗೆ ಅಸಮಾಧಾನವಾಗಿರ್ತಕ್ಕಂಥದ್ದು, ರೂಪಾಯಿದಾಗ ತಂದಿರ್ತಕ್ಕಂಥ ರೂಪಾಯಿದಾಗ ಬರ್ಕತ್ತಿರಲ್ಲ. ನೀವೇನೇನೈತೆ ನಿಮ್ಮ ಸಂಸಾರಕ್ಕೆ ನೀವು ಅದು ಅಮೌಂಟ್ ಕೂಡಿಸಿಡ್ಬೇಕಂತಿರೋ ಅದು ಎಲ್ಲ ಹಾಸ್ಪಿಟಲ್ದಾಗ ತುಂಬ್ತಿರೋ. ಒಂದು, 2ನೇದು ಅನ್ನಪಾನದೆಲ್ಲ ಬರ್ಕತ್ತಿರಲ್ಲ, ಅದ್ರಾಗ ಅಮೌಂಟ್ ಖರ್ಚಾಯ್ತಾವ. ಒಂದು, 3ನೇದು ನಿಮ್ಮ ಬಿಸ್ನೆಸ್ ವ್ಯಾಪಾರ ನಡೆಯಲ್ಲ. ಯಾಕೆ? ಬಡ್ಡಿ ವ್ಯವಹಾರ ಮೇಲೆ ನೀವು ಆಧಾರ ಮಾಡ್ಕೊಂಡಿರ್ತಿಲ್ಲ. ಇದರಿಂದ ನೀನು ಹಾಳಾಗೋತಿ ಸ್ಪಷ್ಟವಾಗಿ. ನಿಮ್ಮಲ್ಲಿ ಇವತ್ತು ಧನ ಆಸ್ತಿ ಐಶ್ವರ್ಯ ಬರ್ತಿರ್ಬೋದು, ಯಾಕಂದರೆ ಈಸಿ ಸಂಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಧನ ಆಸ್ತಿ ಐಶ್ವರ್ಯ ಇವತ್ತು ನಿನ್ನ ಮನೇಲಿ ಬರ್ತಿರ್ಬೋದು, ಆದರೆ ಅದು ಹೇಗೆ ಬರ್ತಾ ಇದೆ ಎಂಬುದಾಗಿ ನೋಡ್ಬೇಕು. ನೀ ಅಪೊಸ್ತಲನಾದ ಪೌಲ್ ಹೇಳ್ತಾನೆ ಸ್ಪಷ್ಟವಾಗಿ, ಕೆಲಸ ಮಾಡಲಂತ ಮನುಷ್ಯ ಊಟ ಮಾಡಬಾರ್ದು ಎಂಬುದಾಗಿ ಹೇಳ್ತಾನೆ. ಅಂದರೆ ನೀ ಎಷ್ಟು ದುಡಿತಿ, ನಿನ್ನ ದುಡಿಮೆಯಲ್ಲಿ ಸಂಪಾದನೆ ಮಾಡಿಟ್ಟು ನೀ ಕೂಡಿಸಿಡು ಸ್ಪಷ್ಟವಾಗಿ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6-7 ವಚನ. ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕನು ಅಧಿಕಾರಿ ಪ್ರಭುಗಳು ಇಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನ್ನಿಯನ್ನು ಕೂಡಿಸಿಡುವುದು, ಕೊಯ್ಯುವ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಎಂಬುದಾಗಿ. ಕರೆಕ್ಟಾ? ಯಾವುದ್ರಿ ಇದು? ಯಾವುದು ಇರುವ್ರಿ? ನಿಮ್ಮ ಮನೆಯಲ್ಲಿ ನೀವು ಬಿಡಿಸಿರ್ತಕ್ಕಂಥ ಅನ್ನ ಅದು ನೋಡ್ರಿ, ಆ ಅನ್ನದಕ್ಕಿಂತ ಬಾರಿಕೆ ಇರ್ತದೆ ಇರು. ಅರ್ಥ ಅಲ್ಲದ? ಆ ಅನ್ನೋದಕ್ಕಿಂತ ಇರು ಬಾರಿಕೆ ಇರ್ತದ. ಅದೇನು ಮಾಡ್ತದ, ಅದು ಹೊತ್ತುಕೊಂಡು ಓಡ್ತದೆ ಪ್ರೇರ. ಅದು ನಿಮ್ಮ ಮನೆಗೆ ಇರ್ತಕ್ಕಂಥ ಧಾನ್ಯ ದೋಷಗಳು ಯಾವುದಾರ ವೇಸ್ಟಾಗಿ ನೀವು ಹೊರಗೆ ಬಿಡಿಸಿರಂದ್ರೆ ಅದು ಬಿಡಿಸಿರ್ತಕ್ಕಂಥದ್ದು ಅದಕ್ಕಿಂತ ವಜ್ಜವಾಗಿರ್ತಕ್ಕಂಥ ಭಾರವಾಗಿರ್ತಕ್ಕಂಥದ್ದು ತೆಗೆದುಕೊಂಡು ಏನು ಮಾಡ್ತಾ ಇರು, ಅದು ಕೂಡಿಸಿಟ್ಕೊತ ಒಯ್ತದ. ಗುಡಾರ ಎಲ್ಲದ, ಅದು ಎಲ್ಲಿ ಮನೆ ಮಾಡ್ಯದೋ ಆ ಸ್ಥಳದಲ್ಲಿ ಒಯ್ದು ಏನು ಮಾಡ್ತದೆ, ಅದು ಕೂಡಿಸಿಟ್ಕೊಳ್ತದೆ ಪ್ರೇರಿ. ಇರು ಒಂದು ವೇಳೆ ಅದು ಒಂದಕ್ಕೆ ಒಯ್ಲಕ್ಕಾಗತ್ತಿಲ್ಲ ಅಂದ್ರೆ ಅದು ಇನ್ನೊಂದು ಕರ್ಕೊಂಬರ್ತವೆ, ಇನ್ನೊಂದು ಕರ್ಕೊಂಬಂದು 2 ಹಿಡ್ಕೊಂಡು ಬರ್ತಾವೆ ಪ್ರೇರೆ. 2 ಅದಕ್ಕೆ ಮೊದಲು ಗುಂಡಕ್ಕೆ ಮಾಡ್ತಾವ. ಒಂದು ಹಿಂದಿನ ಹಾದಿ ನಡೀತಾ ಇರ್ತದೆ, ಒಂದು ಮುಂದಿನ ಹಾದಿ ನಡೀತಾ ಇರ್ತವೆ ಪ್ರೇರೆ. ಅದಕ್ಕೆ ರೌಂಡ್ ಗೋಟಿಯ ಪ್ಲೇ ಮಾಡಿ ಅದಕ್ಕೆ ಹೊಳಡಿಸಿ ಏನು ಮಾಡ್ತಾ ತೆಗೆದುಕೊಳ್ತಾವೆ ಪ್ರೇರೆ. ಇರು ಶ್ರೇಷ್ಠನ, ಮನುಷ್ಯನ ಶ್ರೇಷ್ಠನ? ಯಾರು ಶ್ರೇಷ್ಠನು? ಮನುಷ್ಯನು ಶ್ರೇಷ್ಠ ರೀ. ಆದರೆ ಮನುಷ್ಯನ ಒಳಗೆ ವಿಷಾದ ಪ್ರೇರೆ, ವಿಷ ಪದಾರ್ಥನ ಮನುಷ್ಯನು. ಶ್ರೇಷ್ಠನ ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಂತ ದೇವರು. ಈ ಅಧಿಕಾರದಿಂದ ನೀನು ನಡಿ ಮಗನೇ ಮಗಳೇ, ಈ ಅಧಿಕಾರವನ್ನು ನಡೆಸು ಎಂಬುದಾಗಿ ಮನುಷ್ಯನಿಗೆ ಅಧಿಕಾರ ಕೊಟ್ಟನಲ್ಲ. ಈ ಅಧಿಕಾರ ದುರ್ಬಳಕೆಗೆ ಉಪಯೋಗ ಮಾಡಿಕೊಂಡು ಮನುಷ್ಯ ನಾ ಎಂಬುದಾಗಿ ಎದೆ ಮೇಲಕ್ಕೆತ್ತಿ ನಾ ಎಂಬುದಾಗಿ ಏನು ಮಾಡ್ತಾನೆ, ಓಡಾಡ್ತಕ್ಕಂಥವನಾಗಿರ್ತಾನೆ. ಈ ವ್ಯಕ್ತಿ ಮಾತ್ರ ಹಾಳಾಯ್ತಾನೆ ಪ್ರಿಯ. ಸ್ಪಷ್ಟವಾಗಿ ಇರುವಿನ ಹತ್ತಿರ ಹೋಗಿ ನೀವು ಕಲ್ಕೋಬೇಕು. ಅದಕ್ಕೆ ನಡೆಸೋಂಥ ನಾಯಕನಾಗಿರಲ್ಲ, ಅದಕ್ಕೆ ನಡೆಸೋಂಥ ವ್ಯಕ್ತಿಯಾಗಿರಲ್ಲ, ಅದಕ್ಕೆ ತಾಯಿ ತಂದೆ ಬಂಧು ಬಳಗ ಮಿತ್ರ ನೆಂಟರು ಸಹಾಯ ಮಾಡ್ತಕ್ಕಂಥವ್ರು ಇರಲ್ಲ. ಅದು ತನ್ನ ಒಂದು ತಿನ್ನಿ ತಾನೇ ಏನು ಮಾಡ್ತದೆ, ಸೌರ್ಸದ ಪ್ರೇರದು. ನಿನಗೆ ಹೆಚ್ಚಾಗಿಂದ ಎಲ್ಲಿ ಬಿಡಿಸ್ತೀನಿ ನೋಡು, ಅದು ಸೌರ್ಸ್ಕೊಂಡು ಹೋಗಿ ಏನು ಮಾಡ್ತದೆ, ಅದು ಮನೇಲಿ ಇಟ್ಕೊಂಡು ಅದು ತಿನ್ನುವುದಕ್ಕಾಗಿ ಪ್ರಯತ್ನ ಪಡ್ತದೆ. ಅದ್ರ ಜೀವಿತನೇ ಸ್ವಲ್ಪ ದಿನ, ತಿಂಗಳು 1 ದಿನನೋ 2 ದಿನನೋ ಗಂಟೆ 2 ಗಂಟೆನೋ ಅದ್ರ ಜೀವಿತ ಇಲ್ಲಂತಿಲ್ಲ. ಆದರೆ ಅದು ತನ್ನ ಜೀವಿತಕ್ಕಾಗಿ ತನಗೇನು ಬೇಕಾಗಿರ್ತೋ ತಾನು ಸ್ವಂತಾಗಿ ದುಡ್ದು ಕೂಡಿಸಿಟ್ಕೊಡ್ದು ಪ್ರೇರೆ. ಮನುಷ್ಯನು ಇನ್ನೊಬ್ಬರ ಮೇಲೆ ಆಸೆ ಪಡ್ತಾನೆ, ಮನುಷ್ಯನು ಇನ್ನೊಬ್ಬನ ವಿಷಯ ಹೋಗ್ಬಿಡ್ತಾನೆ, ಮನುಷ್ಯನು ಇನ್ನೊಬ್ಬನ ವಿಷಯವಾಗಿ ಹಿಂಗೆ ಇವೆಲ್ಲ ಮನುಷ್ಯನ ಒಳಗೆ ಬರ್ತಾವ್ರಿ. ಆದರೆ ಮನುಷ್ಯನ ಸಂಕಲ್ಪನೆ ಬೇರೆ, ದೇವರ ಸಂಕಲ್ಪನೆ ಬೇರೆ. ಆದರೆ ಇರುವಿಗೆ ದೇವರು ಸ್ಪಷ್ಟವಾಗಿ ಶ್ರೇಷ್ಠ ಅಂತ ಇಟ್ಟು ಅದಕ್ಕೆ ತಾನು ಹೋಗೋ ಆ ಇರುವಿನ ಹತ್ತಿರ ಹೋಗಿ ಕಲ್ಕೋ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನಮ್ಮನ್ನು ಹೆಸರಿಸತಾನೆ ಪ್ರೇರಿ. ಅದು ಕೂಡಿಸಿಡ್ತಂತ ಇರು. ಇವತ್ತು ನೀ ಅಂಥ ಒಂದು ಮನಸ್ಸಂಕಲ್ಪ ನಿಮ್ಮ ಒಳಗದನ, ಇಂಥ ಒಂದು ಕ್ರಿಯೆಗಳು, ಇಂಥ ಒಂದು ಕಾರ್ಯಗಳು ನಿಮ್ಮ ಒಳಗವನ, ಇಂಥ ಒಂದು ಸ್ಥಿತಿ ಪರಿಸ್ಥಿತಿಗಳು ನಿಮ್ಮ ಒಳಗವನ ಇರೋದ್ರೆ ಭಾಳ ಸುತ್ತಮ, ಭಾಳ ಸದ್ಭುತ. ನೀನು ಶ್ರೇಷ್ಠನು, ನೀನು ಭಾಗ್ಯವಂತನು. ನೀನು ದುಡಿಮೆಯಿಂದ ನೀನು ಸಂರಕ್ಷಿಸ್ಕೊಳ್ಳುತ್ತೆ ಅಂದರೆ ನೀನು ಭಾಗ್ಯವಂತನು. ದೇವ ಜನರಿಗೆ ಕೊರತೆ ಬಂದಾಗ ನೀನು ಸಹಾಯ ಮಾಡುತ್ತೆ ಅಂದ್ರೆ ಅದು ಭಾಳ ಸುತ್ತಮ. ಇವತ್ತು ನಿಮ್ಮ ಅಕ್ಕಪಕ್ಕದವ್ರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನು ಸಪೋರ್ಟ್ ಮಾಡ್ತಾರೆ? ಇವತ್ತು ನಿನ್ನನ್ನು ರಕ್ಷಿಸ್ಕೊಳ್ಳುತ್ತೆ, ಇನ್ನೊಬ್ಬರಿಗೆ ರಕ್ಷಣೆ ಕೊಡುತ್ತಿಲ್ಲ ಅಂದ್ರೆ ಆ ಪ್ರಯೋಜನ ಏನು?
ನೆಕ್ಸ್ಟ್ ಕೂಡಿಸಿಟ್ಕೊಂಡ್ರೆ ಆಸ್ತಿ ಐಶ್ವರ್ಯ ಇದ್ದರೂ ಕೂಡ ಅದು ಬೇಡ್ತದ ಪ್ರೇರೆ. ನಿನ್ನ ಪಕ್ಕದವರಿಗೆ ಮೊದಲನೇದನ್ನು ಪ್ರೀತಿ ಮಾಡು, ನಿನ್ನ ಕುಟುಂಬಕ್ಕೆ ನೀ ಪ್ರೀತಿ ಮಾಡು, ನಿನ್ನ ಪಕ್ಕದವ್ರಿಗೆ ಪ್ರೀತಿ ಮಾಡು, ನಿನ್ನ ಮನೆ ಆಸ್ಪಾಸಿದ್ದವ್ರಿಗೆ ಏನಾರ ಕೊರತೆ ಅದನ್ನು ಸಮಸ್ಯೆ ಬಂದಾಗ ನಿನ್ನ ಅದಂದ್ರೆ ಸಹಾಯ ಮಾಡು. ನೀವು ಹೋಗಿ ಸಹಾಯ ಮಾಡು, ಅವ್ರು ಕೇಳೋದಕ್ಕಿಂತ ಮುಂಚಿತವಾಗಿ ನೀನೇ ಹೋಗಿ ಅವ್ರಿಗೆ ಸಹಾಯ ಮಾಡು. ಏನಾರ ಕೊರತೆ ಅದನ ಏನಾರ ಸಮಸ್ಯೆ ಅದನ್ನ ಎಂಬುದಾಗ ಅವ್ರಿಗೆ ನೀವು ಕೇಳಿ ಅವ್ರಿಗೆ ಪ್ರೋಸೆಸ್ಸು ಕೊಟ್ಟು ನೀವು ಸಪೋರ್ಟ್ ಮಾಡಿ ಸ್ಪಷ್ಟವಾಗಿ. ಇದು ಪ್ರೀತಿ ಇರಬೇಕು ನಿನ್ನ ಒಳಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಪ್ರೀತಿ ಇರಬೇಕು, ಎಂಥ ಪ್ರೀತಿ ಇರ್ಬೇಕು ರೀ, ಇದು ಪ್ರೀತಿ ಇರ್ಬೇಕು ಪ್ರೇರಿ. ಈ ಒಂದು ಇರುವನ್ನು ಕಲ್ಕೊಂಡು ಹೋಗಿ ಹೇಗೆ ಒಂದು ಕೂಡಿಸಿಡ್ಲತ್ತದೋ ನೀನು ಕೂಡಿಸಿಟ್ಕೊಂಡು ಕೊರತೆ ಬಂದವರಿಗೆ ನೀನು ಸಪೋರ್ಟ್ ಮಾಡು. ದೀಕ್ಷೆಸನ ತಗೊಂಡೋಣ ಕಷ್ಟ ಬರ್ತಾವಲ್ಲ, 100% ಕಷ್ಟ ಬರ್ತಾವೆ. ದೀಕ್ಷೆಸನ ತೆಗೆದುಕೊಂಡು ಕೊಡ್ತಾನೆ ಕೆಲವು ಸಮಸ್ಯೆ ಬರ್ತಾವಲ್ಲ, ಬರ್ತಾವೆ ಈ ಸಮಸ್ಯೆಗಳು. ಈ ಸಮಸ್ಯೆ ಬರೋದಕ್ಕಿಂತ ಮುಂಚಿತವಾಗಿ ನೀನು ಸರಿ ಸರಿಪಡಿಸ್ಕೊಂಡಿದ್ರೆ ಭಾಳಷ್ಟು ಉತ್ತಮ ಪ್ರಿಯರೇ. ಒಂದು ಯೌವನಸ್ಥರಿಗೆ ನಾವು ಕ್ವಶನ್ ಆಗ್ತೇ, ದಯಮಾಡಿ ಅರ್ಥ ತಿಳ್ಕೊಬೇಡ್ರಿ. ಮದಿ ಆಗೋದಕ್ಕಿಂತ ಮುಂಚಿತವಾಗಿ ದುಡ್ಡು ಕೂಡಿಸ್ಬೇಕಾ, ಮದಿ ಆಗಿ ಮೇಲೆ ಕೂಡಿಸ್ಬೇಕಾ? ಎಲ್ಲ ಯಾವಾಗ ಕೂಡಿಸ್ಬೇಕು ರೀ? ಆ ಫೋನ್ ನೋಡೋರಿಗೆ ಥೋಡೆ ಅವ್ರಿಗೆ ಜಾಸ್ತಿ ಕೊಡೋರಿಗೆ ಯಾವಾಗ ಕೂಡಿಸ್ಬೇಕು? ಹಾಂ, ಮದುವೆ ಆಗ್ಲಿಕ್ಕಿಂತ ಪೈಲೆ ಕೂಡಿಸ್ಬೇಕಾ, ಮದುವೆ ಆದ್ಮೇಲೆ ಕೂಡಿಸ್ಬೇಕಾ? ಮದುವೆ ಆಗ್ಲಿಕ್ಕಿಂತ ಪೈಲೆ ಕೂಡಿಸ್ಬೇಕು. ಕರೆಕ್ಟ್. ಹೆಣ್ಮಕ್ಳು ನೀವು ಹೆಂಗೆ ಮಾಡ್ಬೇಕು? ಮದುವೆ ಆಗ್ಲಿಕ್ಕಿಂತ ಪೈಲೆ ಕೂಡಿಸಿದ್ರೆ ತಾಯಿ ತಂದೆಗೆ ಹೋಗ್ತಾರಿಲ್ಲ, ರೈಟಾ? ಕರೆಕ್ಟಾ? ಮತ್ತು ತಾಯಿ ತಂದೆ ನಿನಗೆ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್, ನಿನಗೆ ಬಟ್ಟೆ, ಮದಿಗೆ 2 ಲಕ್ಷ ಹೊಂಡ, ಒಂದು ತೊಲೆ 2 ತೊಲೆ ಬಂಗಾರ, ಒಂದು ಗಾಡಿ, ಮದಿಗೆ ಖರ್ಚ ಆಯ್ತಲ್ರಿ. ನೀ ಕೂಡಿಸಿಟ್ಕೋಬೇಕಾ, ತಾಯಿ ತಂದೆ ಕೊಡಬೇಕಾ? ಏನು ಮಾಡಬೇಕು? ಕೂಡಿಸಿಟ್ಕೋಬೇಕಾ? ಓಕೆ, ಮತ್ತೆ ಯಾರು ಕೂಡಿಸಿಟ್ಕೋಬೇಕು? ಮತ್ತು ನೀ ಕೂಡಿಸಿಟ್ಕೊಂಡಿದ್ರೆ ನೀ ಮದುವೆ ಮಾಡ್ಕೊಂಡು ಹೋಗಿದ್ರೆ ಅದು ಗಂಡಗೆ ಆಗೋಯ್ತು ಪೂರ. ಅವ ನಾಳೆಗೆ ಎದ್ದಿಂದಿರ್ತಾನೆ, ನಿನ್ನ ಅಕೌಂಟ್ ಖಾಲಿ ಮಾಡಿ ಪೈಲೆ ಟ್ರಾನ್ಸ್ಫರ್ ಮಾಡ್ಯಾಕಲ್ಲ, ಅದು ಎಷ್ಟು ಅಮೌಂಟ್ ಅದ್ರಾಗ ಎಲ್ಲರೂ ಜಗಳ. ನೀವು ಮದುವೆ ಆಗ್ಲಿಕ್ಕಿನ ಪೈಲೆ ಹೆಣ್ಮಕ್ಳು ನೀವು ಕೂಡಿಸ್ಬೇಕು. ನೀವು ಕೂಡಿಸಿ ಅದು ಅಕೌಂಟ್ ನಿಮ್ಮ ತಾಯಿ ತಂದೆ ಕೈದಾಗಿರ್ಬೇಕು. ಹೇಗೆ ಯಾರ ಕೈದಾಗಿರ್ಬೇಕು? ಮದುವೆ ಆಗಿನ ಬಾದ ಗಂಡನ ಕೈದಾಗಿರ್ಬೇಕು. ಮತ್ತು ಹಿಂಗೆ ಹೋಗಿ ಕೈ ಚಾಚಬೇಕಾ ಅವನಿಗೆ ಡೈಲಿ ಕೊಡು ಅಂತೇಳಿ? ನಾನು ನೌಕರಿ ಮಾಡಿ ಸಂಪಾದನೆ ಮಾಡಿ ಅವ್ನು ಮುಂದೆ ಕೈ ಚಾಚಬೇಕಾ? ಇಲ್ಲ. ಗಂಡು ಕೂಡ ಹೆಂಗಿರಬೇಕು, ಹೆಂಡತಿಗೆ ಎಷ್ಟು ಖರ್ಚೆ ಅದ ಮಂತ್ಲಿ ಅಷ್ಟು ಅಮೌಂಟ್ ನೀ ಕೊಡಲೇಬೇಕು. ನೀನು ಸ್ಯಾಲ್ರಿ ಬರ್ತದ, ನಿನ್ನ ತನಕ ಬಂದಾಗ 1ನೇ ಭಾಗ ದೇವ್ರಿಗೆ ಕೊಡು, 2ನೇ ಭಾಗ ನಿನ್ನ ಹೆಂಡತಿ ಕೊಡು. ಏನು ಮಾಡ್ಬೇಕು ರೀ? 1ನೇ ಭಾಗ ದಶಮಾಂಶ ಭಾಗ ದೇವ್ರಿಗೆ ಕೊಡು, 2ನೇ ಭಾಗ ನಿನ್ನ ಮನೆ ಹಾಳಲ್ಲ, ನಿನ್ನ ಹೆಂಡತಿ ಕೊಡು. ನೀ ಎಷ್ಟು ಕೊಡ್ಬೇಕು? ಎಷ್ಟು ಖರ್ಚದ ಒಂದು ಹೆಣ್ಮಕ್ಳಿಗೆ ಒಂದು ತಿಂಗಳದಾಗ ಎಷ್ಟು ಖರ್ಚು ಆಯ್ತದ? 1000, 2000, 5000 ಎಷ್ಟು ಖರ್ಚು ಆಯ್ತದ ಅವ್ರಿಗೆ, ಅಷ್ಟು ಖರ್ಚೆ ಕೊಡಬೇಕು. ಮತ್ತು ಬ್ಯೂಟಿ ಪಾರ್ಲರ್ಗೆ 500 ರೂಪಾಯಿ ಖರ್ಚಿಲ್ಲ ರೀ, 5000 ಇಲ್ಲ, ಇದಕ್ಕೆ ಖರ್ಚೆ ಇಲ್ಲ. ಮತ್ತು ನೀವು ಗಂಡತಿರ ಸರ್ ಜಗಳ ಆಡಿದ್ರು, ಸರ್ ವಾಕ್ಯ ಹೇಳ್ಯಾರ ಕಂಪಲ್ಸರಿ ನಂಗೆ ಕೊಡಲೇಬೇಕು. ಇದಕ್ಕೆ ಬ್ಯೂಟಿ ಪಾರ್ಲರ್ ಕಲ್ರಿ. ನಿನ್ನ ಅಗತ್ಯ ವಸ್ತುಗಳಿಗೆ ನಿನಗೇನು ಖರ್ಚು ಮೇಂಟೆನೆನ್ಸ್ ಇರ್ತದ, ಬಸ್ಸಿಗೆ ಹೋಗ್ಬೋದು, ಹಾಸ್ಪಿಟಲ್ ಖರ್ಚಿದಿರ್ಬೋದು ನಿಂಗೆ, ಅಥವಾ ನಿನ್ನವ್ರು ಯಾರೋ ಫ್ಯಾಮಿಲಿ ಮೆಂಬರ್ಸು ಮನೆಗೆ ಬಂದಿರ್ಬೋದು, ಅಥವಾ ಮನೆಗೆ ಬರ್ತಕ್ಕಂಥ ಜನರಿಗೆ ಟೀ, ಸ್ನ್ಯಾಕ್ಸ್, ಬಿಸ್ಕಿಟ್ಸ್ ಅಥವಾ ಇಂಥದ್ದು ಏನಾರ ಸವಲತ್ತು ಬೇಕೇನೋ, ಇದಕ್ಕಾಗಿ ನೀವು ಉಪಯೋಗ ಮಾಡಬೇಕು. 100% ಕೂಡಿಸಿಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಒಂದು ವೇಳೆ ಈ ರೀತಿಯಾಗಿ ನಿಮ್ಮ ಸಂಸಾರದಲ್ಲಿ ನೀವು ನಡೆಯುವುದಾದರೆ ಯಾವುದು ಕೊರತೆ ಇರಲ್ಲ, ಯಾವುದು ಜಗಳ ಇರಲ್ಲ, ಯಾವುದು ತಂಟೆ ಇರಲ್ಲ, ಯಾವುದರ ಅಸಮಾಧಾನವಾಗಿರ್ತಕ್ಕಂಥ ಮಾತು ಬಂದ್ರೆ ಭೀ ಮುಂಜಾನೆ ಬರ್ತಾ ಸಾಯಂಕಾಲ ತನ ಅದು ಕ್ಲೋಸ್ ಆಗೋಯ್ತು ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗಬೇಕಾ? ಇಲ್ಲ, ಆಗ್ಬೇಕ್ರಿ. ಮುಂಜಾನೆ ಬಂತು ಕಿರಿಕಿರಿ ಅಂದ್ರೆ ಸಾಯಂಕಾಲ ತನ ಅದು ಸಮಾಪ್ತಿ ಆಗಬೇಕು. ಇದು ಒಂದು ದೇವಜನಗಿರ್ತಕ್ಕಂಥ ಒಂದು ಲಕ್ಷಣ. ಗಲಾತ್ಯದವರಿಗೆ 6ನೇ ಅಧ್ಯಾಯ 6ನೇ ವಚನ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಅಲ್ಲಿ ದೇವಜನರಿಗೆ ಕೊರತೆ ಬಂದಾಗ ದೇವಜನರಿಗೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ಅವ್ರ ಕೊರತೆ ಎದಕ್ಕೆ ಅಗತ್ಯದಾಗ ಸಪೋರ್ಟ್ ಮಾಡಿರಿ ಅಂತೇಳಿ ವಾಕ್ಯ ಹೇಳ್ತದ. ಸುಗ್ಗಿ ಕಾಲದಲ್ಲಿ ನೀವು ಕೂಡಿಸಿಟ್ಕೋಬೇಕು, ಅದು ನಿಮ್ಮ ಮುಂದಿನ ಕಾಲದಲ್ಲಿ ಕೆಲಸಕ್ಕೆ ಬರುತ್ತೆ ಎಂಬುದಾಗಿ ನಾವು ನೋಡ್ತಿದ್ದೆವು. ಇಲ್ಲಿ ಉಪದೇಶ ಹೊಂದುತ್ತಿರಲ್ಲ. ನೀವು ಉಪದೇಶ ಹೊಂದುವಾಗ ನಿಮ್ಮಲ್ಲಿ ಒಳ್ಳೇದು ಎಷ್ಟದ, ನಿಮ್ಮ ಹೃದಯದನ ಸೇವಕರ ಜೊತೆ ಹಂಚ್ಕೋರಿ. ನನ್ನ ಹೃದಯ ದೇವ್ರ ಸೇವಕರನ್ನು ನಾ ಈ ಸ್ಥಿತಿಗಿದ್ದ, ನನಗಿಂತ ಒಂದು ಸಮಸ್ಯೆ ಅದ, ಈ ವಿಷಯ ನಾನು ನಿಮ್ಮಲ್ಲಿ ಬಂದಿದ್ದ, ಇದಕ್ಕೆ ಈ ಪರಿಷ್ಕಾರವೇನು, ಅದು ಸೇವಕರ ಜೊತೆ ಸೇರ್ ಮಾಡಿರಿ. ಅಥವಾ ಏನಾರ ಕಷ್ಟ ಸಮಸ್ಯೆ ಶೋಧನೆ ಆಗಲತ್ತದ, ಅದು ಒಳ್ಳೆಯದಂತ ತಿಳ್ಕೊಂಡು ಈಗ ನನಗಿಂತ ಸ್ಥಿತಿ ಅದ, ಇದಕ್ಕೆ ಪರಿಷ್ಕಾರ ನೀಡಿ ಸೇವಕರು ಎಂಬುದಾಗಿ ಸೇವಕರು ಬಂದು ಹಂಚ್ಕೊಳ್ರಿ, ಕೇಳ್ರಿ.
ಅದ್ರ ಜೊತೆ ನಿಂಬಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು ಆಸ್ತಿದ 4 ರೂಪಾಯಿ ದುಡ್ಡದ ನಿಂಬಲ್ಲಿ, ಅದರಲ್ಲಿ ನಿನಗೆ ಎಷ್ಟು ಅನಿಸ್ತದ? ಒಂದು 10,000 ಕಮಸವಿದೆ, ಒಂದು 100 ರೂಪಾಯಿ ಸೇವಕರು ಕೊಡು. 10,000 ಅನುಸಾರವಾಗಿ ಸತ್ಯವಾದ ಪ್ರಕಾರ ನೋಡಿದಾಗ 1,000 ನೀವು ಕೊಡ್ಬೇಕು. ಆ 1,000ದಾಗ 100 ರೂಪಾಯಿ ಸೇವಕರ ಕಡೆ ತೆಗೆದಿಕ್ಕು. ಉಪದೇಶ ಕೇಳ್ತಿದ್ದಲ್ಲ ನೀ, ಈ ಉಪದೇಶವನ್ನು ಕೇಳಿ ಇದು ಗ್ರಹಿಸಿಕೊಂಡು ಇದನ್ನು ಹೃದಯದಲ್ಲಿ ಇಟ್ಟುಕೊಂಡು ನೀನು ಹೀಗೆ ಮಾಡುವುದಾದರೆ ನಿನ್ನ ಖನಿಜಗಳು ತುಂಬಿ ತುಳುಕ್ತಾವ ಪ್ರಿಯ, ಎಂದೂ ಕಡಿಮೆ ಬೀಳಲ್ಲ ನಿನಗಾಗಿ. ಪ್ರತಿದಿನ, ಪ್ರತಿಗಳಿಗೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಸಮಸ್ಯೆ ಬಂದಾಗ, ಕೊರತೆ ಬಂದಾಗ ದೈವ ಸೇವಕರು ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾರಲ್ಲ, ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ನೀನು ಪ್ರತಿಫಲ ಹೊಂದುತ್ತಿ ಸ್ಪಷ್ಟವಾಗಿ. ಒಂದು ಹಾಸ್ಪಿಟಲ್ ಆಗಲಿ ಅಥವಾ ಇನ್ನೇ ಏನಾಗಲಿ ಅದಕ್ಕೆ ಎಷ್ಟು ನೀವು ಒಂದು ತಿಂಗಳಿಗೆ 1,000-2,000 ರೂಪಾಯಿ ಖರ್ಚಾಗ್ತಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ನಿನ್ನಲ್ಲಿ ದೈವ ಸೇವಕರಲ್ಲ, ನಿನಗೆ ಉಪದೇಶ ಮಾಡ್ತಕ್ಕಂಥರಲ್ಲ, ಆ ಉಪದೇಶವನ್ನು ಕೇಳಿ ಅದರಲ್ಲಿ ಒಳ್ಳೇದು ಎಷ್ಟದ, ನಿನಗೆ ಎಷ್ಟು ಅನಿಸ್ತದ ಒಳ್ಳೇದು ಕೊಡ್ಲಿಕ್ಕಾಗಿ. ಪಾಲಂದ್ರೆ ಅಕ್ಕಿ ಆಗ್ಬೋದು, ಜೋಳ ಆಗ್ಬೋದು, ಹಿಟ್ಟಾಗ್ಬೋದು, ಗೋಧಿ ಆಗ್ಬೋದು, ದಿನಸಿ ವಸ್ತುಗಳಾಗ್ಬೋದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ 4 ರೂಪಾಯಿ ಧನ ಆಸ್ತಿ ಐಶ್ವರ್ಯನಿದ್ದಿರ್ಬೋದು. ಅದರಲ್ಲಿ ಕೂಡ ಹಾಗಾದ್ರೆ ಸೇವಕರು ಸಾಹುಕಾರಾಗಿ ಹೋಗ್ತಾರೆ. ಕ್ವಶನ್ ಅವರಿ, ಸೇವಕರು ಸಾಹುಕಾರಾಗಿ ಹೋಗ್ತಾರೆ. ಸೇವಕರು ಆಲ್ರೆಡಿ ಸಾಹುಕಾರ್ಯಾರ, ನೀವು ಕೊಟ್ಟರು ಭೀ ಸಾಹುಕಾರಾರ, ನೀವು ಕೊಡಲಿದ್ರು ಭೀ ಸೇವಕರು ಸಾಹುಕಾರ್ಯಾರ. ಸೇವಕರು ದೇವ್ರು ಯಾವುದೂ ಕಡಿಮೆಕ್ಕಿಲ್ಲ. ಸೇವಕರು ಯಾವ ದಿನ ಏನು ಬೇಕು ಅದು ದೇವ್ರು ಸ್ಪಷ್ಟವಾಗಿ ಕಳಿಸ್ಕೊಟ್ಟು. ನಾನು ಅಂದಿಲ್ಲ ಲಾಕ್ಡೌನ್ದಾಗ ಆಹಾರ ಪದಾರ್ಥ ಮುಗಿದೋಯ್ತು, ಮುಂಜಾನೆ ಊಟ ಮಾಡ್ತಿದ್ದೇವೆ, ಮಧ್ಯಾಹ್ನಕ್ಕೆ ಇಬ್ಬರಿಗೆ ಅದ, ಇನ್ನೂ 3 ಊಟ ಬೇಕು, ನಾಯಿ ಅದ ಒಂದು ಅದಕ್ಕೆ ಊಟ ಬೇಕು. ಇಬ್ಬರೇ ಊಟ ಮಾಡ್ತಾರೆ, 3 ಊಟ ಮಾಡಲ್ಲ, ನಾಯಿ ಕೂಡ ಊಟ ಬೇಕು, ಅಕ್ಕಿ ಇಲ್ಲ. ಏನು ಮಾಡಬೇಕು ದೇವ್ರು ಎಂಬುದಾಗ ಆಲೋಚನೆ ಮಾಡಿದಾಗ ಕಣ್ಣೀರು ಒಂದು ಕಡೆ ಸಂತೋಷ. ದೇವರು ಸಾಯಂಕಾಲ ತನ ಒಂದು ವ್ಯಕ್ತಿಗೆ ಸಹಾಯ ನೀಡ್ತಕ್ಕಂಥ ವ್ಯಕ್ತಿಗೆ ಪ್ರೇರೇಪಣೆ ಮಾಡಿ ಅಕ್ಕಿ, ಹಿಟ್ಟು, ಚಣಿಗೆ ಬೇಳೆ ಅಥವಾ ತೊಗರಿ ಬೇಳೆ, ಎಣ್ಣೆ ಪಾಕಿಟ್ಸು, ಸಕ್ಕರೆ, ಚಾಯ್ಪತ್ತಿ ಇವೆಲ್ಲ ತಂದುಕೊಟ್ಟು ನಿಮ್ಗಾಗಿ ತಂದುಕೊಟ್ಟು ಸೇವಕರು ನಮ್ಗಾಗಿ ಒಂದು ಪ್ರಾರ್ಥನೆ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ತೆಗೆದುಕೊಂಡು ನಿಮಗೆ ಬರ್ತಕ್ಕಂಥ ಆಶೀರ್ವಾದ ಇನ್ನೊಂದು ವ್ಯಕ್ತಿ ಪಡ್ಕೊಳ್ಳೋತಾನೆ. ಯಾರೋ ವ್ಯಕ್ತಿ ಪರಿಚಯ ಇಲ್ಲ, ಆತನು ಎಂಥ ವ್ಯಕ್ತಿನ ಪರಿಚಯ ಇಲ್ಲ, ಬಟ್ ದೇವರ ಮಹಿಮೆಯನ್ನು ಕಾಣತಾನ, ದೇವರ ಆಶೀರ್ವಾದ ಪಡ್ಕೊಳತಾನ, ದೇವರವನಿಗೆ ಪ್ರೇರೇಪಣೆ ಮಾಡತಾನ, ಆ ವ್ಯಕ್ತಿ ತಂದುಕೊಳ್ಳತಾನ, ಆಶೀರ್ವಾದ ಪಡ್ಕೊಳ್ಳೋಣ ಆತನು. ಇವತ್ತು ದೇವರು ಅವನಿಗೆ ದೊಡ್ಡ ಆಸ್ತಿ ಆಶೀರ್ವಾದ ಕೂಡ ಮಾಡಿ ಅವನಿಗೆ ಇಟ್ಟಾನು. ದೇವರು ಯಾರಿಗಂತೂ ಕಡಿಮೆಟ್ಟಿಲ್ಲ, ಸೇವಕರು ಕೂಡ ಕಡಿಮೆಕ್ಕಲ್ಲ. ಹಕ್ಕಿಗಳನ್ನು ಪೋಷಿಸ್ತಾನೆ ದೇವರು, ಸೇವಕರಿಗೆ ಪೋಷಿಸಲ್ಲ ಅಂತಾರೆ, ಪೋಷಿಸ್ತಾನೆ ಸೇವಕರಿಗೆ 100% ಪೋಷಿಸ್ತಾನೆ ಸೇವಕರು. ನೀ ಕೊಡಲಿಲ್ಲ ಅಂದರೆ ಇನ್ನೊಬ್ಬರು 100% ಕೊಟ್ಟೇ ಕೊಡ್ತಾನೆ ಪ್ರೇಯರೇ. ಆದರೆ ನೀ ಉಪದೇಶ ಕೇಳ್ತಿಲ್ಲ, ನಿನಗೆ ಮಾತ್ರ ಲೆಕ್ಕ 100% ಕೇಳ್ತಾನೆ ದೇವರು. ಈ ಉಪದೇಶ ಕೇಳ್ತಕ್ಕಂಥ ವ್ಯಕ್ತಿಗಳು ನಿಮ್ಗೆ ಲೆಕ್ಕ ಕೇಳ್ತಾನ, ಈ ಲೆಕ್ಕ ನೀ 100% ಒಪ್ಪಿಸಲೇಬೇಕಾಯ್ತದ. ಸೇವಕರು ನಿನ್ನ ಮಧ್ಯದಲ್ಲಿ ನಾನು ಕಳಿಸಿದ, ಒಳ್ಳೆ ವಾಕ್ಯ ಕೇಳಿದಿ, ಒಳ್ಳೆ ಬೋಧನೆ ಕೇಳಿದಿ, ನೀ ಮಾರ್ಪಟ್ಟಿದಿ, ನಿನಗಾಗಿ ಅವ್ರು ಹಗಲಿರು ಪ್ರಾರ್ಥನೆ ಮಾಡತ್ತಾರ, ನಿನಗೆ ದೀಕ್ಷಾಸನ ಕೊಟ್ಟಾರ, ನನ್ನ ದೇಹ ರಕ್ತ ಕೂಡ ನೀವು ಸೇವನೆ ಮಾಡಿ ಎಂಬುದಾಗ ನಿನಗೆ ಕೊಟ್ಟಾರ. ಅವರು ನೀ ಏನು ಕೊಟ್ಟಿದೆ ಅಂತೇಳಿ ಕೇಳಿದಾಗ ಏನು ಉತ್ತರ ಕೊಡ್ತೀನಿ ಸ್ಪಷ್ಟವಾಗಿ? ನೀನು ಕೊಡಲೇಬೇಕು ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀ ಕೊಡಲೇಬೇಕು. ಇವೆಲ್ಲ ನೀ ಕರೆಕ್ಟ್ ಕೇಳಿ ನೀ ಇದ್ದಂದ್ರೆ ನೀ ಪ್ರಕಟಣೆ ಪಾಲನೆ ಮಾಡ್ತಿ. ಕೆಲವರು ಇವರು ವಾಕ್ಯನ ಹೇಳಕ್ಕೆ ಬರಲ್ದು, ಪ್ರಕಟಣೆ ಹೇಳಬೇಕು, ಪ್ರಕಟಣೆ ಹೇಳಬೇಕು, ಪ್ರಕಟಣೆ ಹೇಳಬೇಕು. ಪ್ರಕಟಣೆ ಹೇಳಿದಂತ ನಡ್ಕೊಂಡು ಹೋಯ್ತೇನೆ, ಪ್ರಕಟಣೆ ಹೇಳಿ ಕೇಳಿದ್ದು ನಡ್ಕೊಂಡು ಹೋಯ್ತೆ ಅಂತ ಕೆಪಾಸಿಟಿಯಿಂದ ಇಲ್ಲಿ ಇದೇ ಮಾಡಲು ಹೋಗಿದ್ದಿ. ಪ್ರಕಟಣೆದಾಗ ಹೇಳಿರ್ತಕ್ಕಂಥದ್ದು ಕೇಳಿದೆ ಅಂದ್ರೆ ನೀ ಮತ್ತೆ ಈ ಸಭೆ ಕೂಡ ಬರಲಿ. ಈ ಸೇವಕರಿಗೆ ಮತ್ತೆ ನೀವು ಹೋಗಿ ಹೊರಗೆ ಹೊಗಳ್ತಿ, ಹಾಗಂದಾರ ಹಿಂಗಂದಾರ. ಪ್ರಕಟಣೆ ಇಷ್ಟು ಒಂದು ಮೋಸ್ಟ್ಲಿ ಉತ್ತಮವಾಗಿ ಆತ್ಮಿಕ ಆಹಾರ ಅದ, ಅಷ್ಟು ಆತ್ಮಿಕ ಆಹಾರ ಅದ, ಇದು ಕೂಡ ಅಷ್ಟೇ ಆತ್ಮಿಕ ಆಹಾರ ಅದ. ಮೊದಲನೇದು ಇದು ಪರಿಪಾಲನೆ ಮಾಡಿ, ಇದರಲ್ಲಿ ಬಾನಿ, ಇದು ಕೇಳಿ, ಇದು ಪ್ರಕಟಿಸಿ, ಇದರ ಅನುಸಾರವಾಗಿ ನಡೆದು ಅವಾಗ ನೀ ಬಾ ಅಲ್ಲಿ. ಬೆಂಕಿದ ಮಳೆ ಅಂತ ಮಳೆ ಒಂದು ನಿನ್ನ ಮೇಲೆ ಬಿತ್ತಂದ್ರೆ ಸಹಿಸ್ಕೊಂತ ಕೆಪಾಸಿಟಿ ನಿನ್ನ ಒಳಗೆ ಇರಲ್ಲ. ಸಣ್ಣ ಒಂದು ದುಃಖನೇ ಕುಟುಂಬದಾಗ ಏನೋ ಆ ಸಂಬಂಧ ಬಂದರೆ ತಟ್ಕೊಳ್ಳೋಕ್ಕಾಗಲ್ಲ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಮನ್ಯಾಗ 1 ಕೂಸು 2 ಕೂಸು 3 ಮಕ್ಕಳವ, ಸಾಕ್ಬೇಕು ಮಾಡಿಕ್ಯವಪ್ಪ ಇವು ನಮ್ಗೆ. ಏನಂತೀರಿ? ಹಲೋ, ಏನಂತೀರಿ? 2-3 ಮೊಮ್ಮಕ್ಕಳವ. ಈ ಪೀಳಿಗೆ ತಾಯಿ ಚಂದ ಕಲಿಸಿಲ್ಲ ನೋಡು. ಅಜ್ಜಿ ನೀರ ಚಂದ ಕಲಿಸು, ಅಜ್ಜಿದರೆ ನೀವರ ಚಂದ ಕಲಿಸ್ರಿ. ತಾಯಿ ಕಲ್ಕೊಂಬಂದಿಲ್ಲನೋ, ಚಂದ ಕಲಿಸಲತ್ತಿಲ್ಲನೋ, ಅಜ್ಜಿ ಆಗಿದ್ದೀನಿ, ನೀರ ಕಲಿಸು, ಪಟ್ಟಂದು ಬಡಿ ಒಂದು ಸೊಸೆ ಬಂದು ನಿನ್ಗೆ ಬೈತಾಳ? ಇಲ್ಲ, ಒಳ್ಳೇದು ಮಾಡು, ಒಳ್ಳೇದು ಮಾಡತ್ತಿದ್ದಿಲ್ಲ ಅಂತಿಲ್ಲ. ಇದು ಮೊದಲನೇದು.
ನೀನು ಕರೆಕ್ಟಾಗಿ ಪರಿಪಾಲನೆ ಮಾಡುತ್ತಾ ಕಲಿತುಕೊಂಡು ದೇವ್ರ ಸನ್ನಿಧಿನ ಅನುಭವಿಸುವಾಗ ದೇವರು ನಿನ್ನನ್ನು ಬಲಪಡಿಸ್ತಾನೆ, ನಿನಗೆ ಉನ್ನತ ಸ್ಥಾನಮಾನ ತರ್ತಾನೆ. ಕೊರತೆ ಬಂದಾಗ ದೇವಜನಿಗೆ ನೀನು ಸಪೋರ್ಟ್ ಮಾಡಲಿ, ಹೇಳಿಸ್ತಿ. ಅವನು ನಂತನ ಬಂದರೆ ಅವನಿಗೆ ನಾ ಕೊಡ್ತಾವನಿಗೆ, ಅವನು ನನಗೆ ಬಂದು ಕೇಳ್ಬೇಕು, ಹೆಚ್ಚಕ್ಕಂಬಂದ್ರೆ ನನ್ನ ಕಾಲು ಹಿಡ್ಕೋಬೇಕು. ನೀ ಅವನಿನ ಕಾಲು ಹಿಡಿಯವ, ಇನ್ನೊಬ್ರಿಗೆ ಕಳಿಸ್ತಾನೆ ದೇವರು. ದೇವಜನ ಕೊರತೆ ಬಂದಾಗ ನೀನು ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಸ್ಪಷ್ಟವಾಗಿಲ್ಲ ಅಂತಿಲ್ಲ. ಅದರೊಟ್ಟಿಗೆ ವಾಕ್ಯ ಕೇಳ್ತಿಲ್ಲ, ದೇವ್ರ ವಾಕ್ಯ ಕೇಳ್ತಿದ್ದಲ್ಲ, ದೇವ್ರ ವಾಕ್ಯವನ್ನು ಕೇಳಿದಲ್ಲ, ಆ ಉಪದೇಶ ಮಾಡುವವರಿಗೆ ನಿನ್ನ ಮೇಲೆ ಇರ್ತಕ್ಕಂಥ ಒಳ್ಳೆಯ ಪಾಲು ನೀನು ಮಾಡಬೇಕು, ನೀ ಕೊಡು. ಸೇವಕರು ನಿನ್ನ ಮೇಲೆ ಬೆಳ್ಳಿ ಬಂಗಾರ ಆಸೆ ಪಡಲ್ಲ. ಮತ್ತು ಸೇವಕರಿಗೆ ಸರ್ ಮೊನ್ನೆ ನಕ್ಲೆಸ್ ಮಾಡಿಸಿದೆವು, ಒಂದು ಸಣ್ಣ ಪ್ರೇಯರ್ ಮಾಡಿ ಹೋಗ್ರಿ ಸರ್ ಕರೀತಾರೆ ರೀ. ಕೆಲಸತಿ ನಗು ಬರ್ತದೆ. ನಾನು ಒಬ್ಬರು 3 ತೊಲೆದ ಗಂಟನ್ನು ಮಾಡಿಸಿ ಹೆಣ್ತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ಗಿಫ್ಟ್ ಕೊಡತ್ತಾರೆ. ಒಲ್ ಹೋಗೋಳಕ್ಕೆ ಕುಳ್ಬನಾಗಿನದ ಪೂರ. ಆ ತಾಯಿ ಆಸೆ ಇನ್ನೂ ಬೇರೆದಿಟ್ಟಿಳಂತ. ಇವ ಪಾಪ ಗಂಟನ್ನು ಮಾಡಿಸ್ಯಾನ 3 ತೊಲೆದು, ಅದಕ್ಕೆ ತಕ್ಕಂತೆ ಜುಮ್ಕ ಬೇಕಾಗಿದ್ದಾವಂತ ಜುಮ್ಕ ಮಾಡಿಸಿಲ್ಲ. ಪಾಸ್ಟ್ರೇ ನೀವು ಬರ್ರಿ, ನೀವು ಬಂದು ಚಂದ ಪ್ರೇಯರ್ ಮಾಡಿರಿ. ನಾಳೆ ಚಂದ ಪ್ರೇಯರ್ ಮಾಡಂದ್ರೆ ಹ್ಯಾಂಗೆ ಮಾಡಲಿ ಅಂತ ಕೇಳ್ದೆ. ನಾನು ಚಂದ ಹ್ಯಾಂಗೆ ಮಾಡ್ತಾವೆ ಪ್ರೇಯರು, ಮತ್ತೆ ಯಾರ ಇನ್ನು ಏನಾರ ಚಂದ ಪ್ರೇಯರ್ ಮಾಡ್ಯಾವ ಹ್ಯಾಂಗೆ ಅಂತ ನಾ ಕೇಳ್ದೆ. ಇಲ್ಲ ಪಾಸ್ಟ್ರೇ ಪ್ರೇಯರ್ ಮಾಡಿ ನೀವು ಹ್ಯಾಂಗೆ ಅನ್ಸಂಗೆ ಪ್ರೇಯರ್ ಮಾಡಿ. ಓಕೆ, 3 ಲಕ್ಷ ರೂಪಾಯಿ ಖರ್ಚು ಮಾಡಿ, 3,60,000 ರೂಪಾಯಿ ಖರ್ಚು ಮಾಡಿ ಹೆಣ್ತಿಗೆ ಗಂಟನ್ನು ಮಾಡ್ಸ್ಯಾನ. 3,60,000 ರೂಪಾಯಿ ಖರ್ಚು ಮಾಡಿ ಗಂಟನ್ನು ಮಾಡ್ಸ್ಯಾರಿ ಹೆಣ್ತಿಗೆ. ಚಂದ ಪ್ರಾರ್ಥನೆ ಮಾಡಿರಿ. ಓಕೆ, ಪಾಸ್ಟರ್ ಎಷ್ಟು ಕಾಣಿಕೆ ಕೊಡಬೇಕು? ಎಷ್ಟು ಕೊಟ್ಟಿರ್ಬೇಕು ಅಂದಾಜ ನೀವು ಹೇಳಿ, ಯಾರು ಹೇಳ್ರಿ ಎಷ್ಟು ಕೊಟ್ಟಿರ್ಬೇಕು ಹೇಳ್ತೀರಿ? ಯಾರು ಹೇಳ್ತೀರಿ ಎಷ್ಟು ಕೊಟ್ಟಿರ್ಬೇಕು ರೀ? ನೀವು ಹೇಳ್ತೀರಿ 5,000. ಓಕೆ ರೈಟ್. ನೀವು 100 ರೂಪಾಯಿ ಕವರ್ದಾಗ ಹಾಕಿ ಧಮ್ಮನ್ ಕವರ್ ಅದ ಪೂರ. ಇವು ಕವರ್ ಇರ್ತಾವಲ್ಲ, ಅಮರಕ್ಕ ಕವರ್ ಕೊಟ್ಟಿದ್ದಾರ. ಇದು ಕವರು ಬರೀಕಿಲ್ರಿ, ಧಮ್ಮನ್ ಕವರ್ ಅದ, ಡಬಲ್ ಕವರ್ ಅದ ಇದು. ಈ ಕವರ್ ಹಿಂಗೆ ಫೋಲ್ಡ್ ಇದೆ ಪೂರ, ಅದು ಹಿಂಗೆ ಫೋಲ್ಡ್ ಅದ. ಕೈದಾಗ ಕೊಟ್ಟು ನಾನು ಮೋಸ್ಟ್ಲಿ ಅನ್ಕೊಂಡಿದ್ದೆ ಒಂದು 5,000 ಕೊಟ್ಟಿರ್ಬೇಕು. ಪೆಟ್ರೋಲ್ ಪಂಪಲ್ಲಿ ಬಂದು ಪೆಟ್ರೋಲ್ ಹಾಕ್ಲಿಕ್ಕೆ ತೆಗ್ಯಾರ ಬಳಕಿದ್ರೆ ಏಟದ 100 ರೂಪಾಯಿ ಅದ ರೀ. ಅದು ಭೀ 100 ರೂಪಾಯಿ ಬರಬರಿಲ್ಲ. ಅದು ಭೀ 100 ರೂಪಾಯಿ ಬರಬರಿಲ್ಲ. ಅರ್ಥ ಆಗ್ಲತ್ತದ? ಅಂದರೆ ಒಳ್ಳೆಯ ಪಾಲು ಕೊಡಲಿ ಎಂಬುದಾಗಿ ನಿಮ್ಮ ಒಳಗೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ನಿಮ್ಮನ್ನು ಎಚ್ಚರಿಸ್ತದ. ಚಂದ ಪ್ರಾರ್ಥನೆ ಮಾಡಬೇಕು ಪಾಸ್ಟರ್. ನಿಮ್ಮ ಮನೆಗೆ 3,50,000 2,000 ಮಾಡಿ ಖರ್ಚು ಮಾಡತ್ತಿದ್ದಿ, ಒಂದು ಸೇವಕರು 1,000 ರೂಪಾಯಿ ಕಾಣಿಕೆ ಕೊಡ್ಲಿಕ್ಕಾಗಲ್ಲ ರೀ. ಅರ್ಥ ಆಗ್ಲತ್ತದ? ಮತ್ತು ಇವ ಯಾವ ಪ್ರಕಟಿಸ್ಬೇಕಂತ ಇವನಿಗೆ ಹೃದಯ ಹರಿದೋಗಿಂದು ಪ್ರಕಟಣೆ ಕೇಳಿ ಮಾರ್ಪಡ್ತಾನಂತ. ಒಂದು ಚಂದ ಜ್ಞಾಪಕ ರೀ, ಸೇವಕರಿಗೆ ಅವ್ರು ಹೇಳ್ತಕ್ಕಂಥ ದೇವರ ವಾಕ್ಯವನ್ನು ಕೇಳ್ತಕ್ಕಂಥರಾಗಿದ್ದೀರಿ. ನಿಮ್ಮಲ್ಲಿ ಎಷ್ಟು ಒಳ್ಳೆಯ ಪಾಲದ, ನಿಮಗೆ ಎಷ್ಟು ಕೊಡ್ಬೇಕು ಅನಿಸ್ತದ ಮನಸ್ಸು, ನಿಮ್ಮ ಖರ್ಚು ಮಾಡುವ ಅನುಸಾರವಾಗಿ ನೀವೆಷ್ಟು ಕೊಡ್ಬೇಕು ಅನಿಸ್ತದ ಅಷ್ಟು ನೀವು ಕೊಡುವುದರೆ ಬಹಳಷ್ಟು ಉತ್ತಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯರಿಗೆ 6ನೇ ಅಧ್ಯಾಯ 9-10 ವಚನ. ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿ ಇದ್ದಿರೆಂದು ದೃಢವಾಗಿ ನಂಬಿದ್ದೇನೆ. ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ದೇವ್ರ ಅನ್ಯಾಯಸ್ಥನನ್ರಿ? ದೇವ್ರ ಅನ್ಯಾಯಸ್ಥನ? ದೇವ್ರ ಅನ್ಯಾಯಸ್ಥನಲ್ಲ. ನೀನು ಮಾಡಿದ ಒಂದು ಪ್ರೀತಿ, ನೀ ಮಾಡಿದ ಒಂದು ಉಪಕಾರ, ನೀ ಮಾಡಿದ ಆ ಕ್ರಿಯೆಗಳನ್ನು ದೇವರು ನೋಡಿ ನಿಂಗೆ ನ್ಯಾಯ ತೀರಿಸ್ತಾನೆ, ಅನ್ಯಾಯಸ್ಥನಲ್ಲ.
ನೀನು ಏನು ಸಪೋರ್ಟ್ ಮಾಡಿದ್ದು, ಏನು ಕೊಟ್ಟಿದೋ ಅದರ ಒಂದು ಪ್ರತಿಫಲ ನಿನಗೆ ದೇವರು ಕೊಡ್ತಕ್ಕಂಥನಾಗಿದ್ದಾನೆ, ಮನುಷ್ಯನಲ್ಲ. ದೇವರು ಕೊಡ್ತಕ್ಕಂಥನಾಗಿದ್ದಾನಲ್ಲ. ಅದಕ್ಕಾಗಿ ನೀವು ಒಳ್ಳೆಯ ಒಂದು ಬೋಧನೆ ಕೇಳತ್ತೀರಿ, ಆ ಬೋಧನೆ ಅನುಸಾರವಾಗಿ ನೀವು ನಡೆದು ನೀವು ಇನ್ನೊಬ್ಬರಿಗೆ ನೀವು ಕೊರತೆ ಬಂದಾಗ ನೀವು ಸಪೋರ್ಟ್ ಮಾಡಿರಿ. ಹಾಗೆ ಒಳ್ಳೆ ವಾಕ್ಯ ಕೇಳ್ತಿರಲ್ಲ, ಈ ವಾಕ್ಯ ಕೇಳಿರಿ, ಹೇಳಿದವ್ರಿಗೆ ನಿಂಬಲ್ಲಿರ್ತಕ್ಕಂಥದ್ದು ಒಳ್ಳೆ ಪಾಲನ್ನು ಕೊಡ್ರಿ. ಇವೆಲ್ಲ ಮಾಡಬೇಕಾದರೆ ಆ ಇರುವಿನ ಹತ್ತಿರ ಹೋಗಿ ನೀವೇನು ಮಾಡಬೇಕು, ನೀವು ಕಲ್ಕೋಬೇಕು ಪ್ರಿಯರೇ. ಎಲ್ಲಿ ಕಲ್ಕೋಬೇಕು? ಹಲ್ಲೆಲೂಯಾ. ಎಲ್ಲಿ ಕಲ್ಕೋಬೇಕು? ಇರುವಿನ ಹತ್ತಿರ ಹೋಗಿ ಕಲ್ಕೋಬೇಕು. ಇರುವಿನ ಹತ್ತಿರ ಹೋಗಿ ನೀವು ಕಲ್ಕೊಂಡಿದ್ರೆ ಕೂಡಿಸಿಡ್ತಕ್ಕಂಥ ಕೆಪಾಸಿಟಿ ನಿಮ್ಮೊಳಗೆ ಬರ್ತದೆ. ಕೂಡಿಸಿಟ್ಟಿರುವಾಗ ಅದು ಹಾಳಾಗಲ್ಲ, ಅದು ನಾಶವಾಗಲ್ಲ, ಅದು ಕೆಲಸಕ್ಕೆ ಬರ್ತಕ್ಕಂಥದ್ದಾಗಿರ್ತದೆ ಪ್ರಿಯರೇ. ಕೆಲಸಕ್ಕೆ ಬರ್ತದೆ, ಅದು ಉಪಯೋಗ ಮಾಡಿರಿ. ಉಪಯೋಗ ಮಾಡಿದಾಗ ದೇವರು ಎಷ್ಟೊಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿ ದೇವರು ನಿಮ್ಗೆ ಅನ್ಯಾಯ ಮಾಡಲ್ಲ, ದೇವರು ನ್ಯಾಯ ಮಾಡ್ತಾನೆ. ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಅನ್ನಪಾನದ ಮೇಲೆ ದೇವರು ಬರ್ಕತ್ ಕೊಡ್ತಾನೆ. ಬರ್ಕತ್ ಕೊಟ್ಟು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ ಪ್ರಿಯರೇ. ನಿಮ್ಮನ್ನು ದೇವರು ಕೈ ಬಿಡುವವನು ಅಲ್ಲ. ಮನುಷ್ಯರ ಕೈ ಬಿಡ್ಬೋದು, ನಿಮಗೆ ಜನರ ಕೈ ಬಿಟ್ಕೊಡ್ಬೋದು, ಗಂಡ ಹೆಂಡತಿ ಮಕ್ಕಳು ಕುಟುಂಬಸ್ಥರ ಕೈ ಬಿಟ್ಕೊಡ್ಬೋದು. ದೇವರು ನಿಮಗೆ ಎಂದೂ ಕೈ ಬಿಡಲ್ಲ. ಕೈ ಬಿಡಲ್ಲ ಅಂತ ದೇವರನ್ನು ಹಿಡ್ಕೊಂಡು ಹಿಂಬಾಲಿಸಿ ಅಂತೇಳಿ ನಿಮ್ಗೆ ವಾಕ್ಯದ ಅನುಸಾರವನ್ನು ಎಚ್ಚರಿಸ್ತಾ ಪ್ರಿಯರೇ. ದೇವರು ಹಿಂಬಾಲಿಸು, ಮನುಷ್ಯರಿಗೆ ಹಿಂಬಾಲಿಸಬೇಡ. ಮನುಷ್ಯನ ಬಾಯಿಲಿಂದ ಆಶೀರ್ವಾದ ಶಬ್ದಗಳು ಬರ್ತಾವ, ಶಾಪದ ನುಡಿಗಳು ಮನುಷ್ಯನ ಬಾಯಿಲಿಂದ ಬರ್ತಾವೆ. ಮನುಷ್ಯಗೆ ನಂಬೇಡ, ನೀ ದೇವ್ರಿಗೆ ನಂಬು, ದೇವ್ರ ವಾಕ್ಯವನ್ನು ನಂಬು. ವಾಕ್ಯದ ಅನುಸಾರವಾಗಿ ಪ್ರಯಾಸಪಟ್ಟು ನಡಿ. ಇದರ ಅನುಸಾರವಾಗಿ ನೀನು ನಡೆದಾಗ ನೀನು ನಡೆಯಿಂದಲೂ ನುಡಿಯಿಂದಲೂ ನೀ ಏನು ಮಾಡಿದ್ರು ಅವಾಗ ದೇವರಿಗೆ ಮಹಿಮೆ ಆಗಲಿಕ್ಕೆ ಅವಕಾಶ ಇದೆ ಪ್ರಿಯರೇ. ನಡೆ ನುಡಿ ಕರೆಕ್ಟ್ ಇಲ್ಲ, ಮಾಡ್ತಕ್ಕಂಥದ್ದು ಕಾರ್ಯಗಳೆಲ್ಲ ವ್ಯರ್ಥವಾಗಿರ್ತಕ್ಕಂಥದ್ದು. ಹೇಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಹೇಗೆ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಅದಕ್ಕೆ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ದೇವರು ಮರ್ತೋಗಲ್ಲ, ದೇವರು ಮರ್ತೋಯ್ತಕ್ಕಂಥವನಲ್ಲ. ದೇವರು ಜ್ಞಾಪಕದಲ್ಲಿ ಇಟ್ಕೊಂಡು ನಿನ್ನನ್ನು ಸರಿ ಮಾಡಿ ಸರಿಪಡಿಸ್ತಕ್ಕಂಥ ದೇವ್ರನ್ನ ಪ್ರಯತ್ನ ಹೀಗೆ ಮಾಡಿ ಸ್ಪಷ್ಟವಾಗಿ. ಅಲ್ಪ ಸ್ವಲ್ಪ ಮೊನ್ನೆ ಗೊತ್ತಿಲ್ಲ ನಿಮ್ಗೆ, ಪಾಸ್ಟರ್ ಮನೆಗೆ ಬಂದರು, ನಾವು ಹಿಂಗೆ ಮಾಡಿದೆವು. ಇಲ್ಲ, ನೀ ಏನು ಮಾಡತ್ತಿದ್ದಿ, ದೇವ್ರ ಹೆಸರಿನ ಮುಖಾಂತರ ಮಾಡತ್ತಿದ್ದಿ, ದೇವರೇ ನಿಮಗೆ ಅದು ಕಾರ್ಯ ಮಾಡಬೇಕು. ನಾವು ತೆಗೆದುಕೊಂಡು ದೇವರೇ ಮನೆ ಮಕ್ಕಳು ಕುಟುಂಬಕ್ಕೆ ಇವ್ರ ಕೈ ಕೆಲಸ ವ್ಯಾಪಾರ ಬಿಸ್ನೆಸ್ ಇವ್ರ ವಿದ್ಯಾಭ್ಯಾಸ ಇವ್ರ ಅನ್ನಪಾನವನ್ನು ಆಶೀರ್ವಾದ ಮಾಡಿ ಎಂಬುದಾಗ ನಾವು ಪ್ರಾರ್ಥನೆ ಮಾಡಿ ಏನು ಮಾಡ್ತೇವೆ, ಆ ಆಶೀರ್ವಾದ ತೆಗೆದುಕೊಂಡು ನಾವು ನಿಮಗೆ ಆಶೀರ್ವಾದ ಮಾಡಿ ನಾವು ಬರ್ತೇವೆ. ನೀವು ಕರೆಕ್ಟಾಗಿ ನಿಮ್ಮ ನಡವಳಿಕೆಯಲ್ಲಿ ಎಲ್ಲದರಲ್ಲಿ ನೀವು ಸರಿ ಇದ್ದೀರಂದ್ರೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಗೆ ಉನ್ನತ ಸ್ಥಾನಮಾನ ತರ್ತಾನೆ ಪ್ರಿಯರೇ. ದೇವರೇ ತರ್ತಾನೆ, ಮನುಷ್ಯರಲ್ಲ. ಹಾಗಾಗಿ ಸೇವಕರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ವಿಶ್ವಾಸ ಇಟ್ಟು ನಮ್ಮ ಸೇವಕರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ನೀ ಪ್ರಾರ್ಥನೆ ಮಾಡಿದ್ರು ಸೇವಕರು ಪ್ರಾರ್ಥನೆ ದೇವ್ರು ಕೇಳೇವಲ್ಲ. ನೀನು ಎಷ್ಟು ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಿ ಅಷ್ಟು ನಿಮ್ಮ ಸೇವಕರು ನಿಮ್ಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಕೇಳಿ ದೇವ್ರು ಏನು ಮಾಡ್ತಾನೆ, ನಿಮಗೆ ಆಶೀರ್ವಾದ ಮಾಡ್ತಾನೆ. ನೀನು ಕೂಡ ಪ್ರಾರ್ಥನೆ ಮಾಡಿ. ಒಬ್ಬರು ನಮ್ಮ ಈ ಚರ್ಚಿಗೆ ಸಭೆಗೆ ಎಷ್ಟು ಜನ ಬರ್ತಾರೆ, ಅವ್ರ ಹೆಸರು ತೆಗೆದುಕೊಂಡು ಅವ್ರ ಕುಟುಂಬ ವಿಷಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಆವಾಗ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ಇಲ್ಲ ಅಂತಿಲ್ಲ. ನಮ್ಮ ಒಡೆ ನೀವು ಕೂಡ ಕುಂತು ಪ್ರಾರ್ಥನೆ ಮಾಡಿದಾಗ ದೇವ್ರು ಕೇಳ್ತಾನೆ. ಮನೆಯಲ್ಲರ ಕುಂತು ನೀವು ಪ್ರಾರ್ಥನೆ ಮಾಡಿದಾಗ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ರೋಗದಲ್ಲಿದ್ದವ್ರಿಗೆ, ಕಷ್ಟದಲ್ಲಿದ್ದವ್ರಿಗೆ, ಕಣ್ಣೀರಿದ್ದವ್ರಿಗೆ, ದುಃಖದಿದ್ದವರಿಗೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದವರಿಗೆ, ಕೊರತೆ ಇದ್ದವರಿಗೆ, ಸಾಯಿಲ್ಲದ ಪರಿಸ್ಥಿತಿ ಇದ್ದವರಿಗೆ, ಹೀನವಾಗಿ ಕಾರ್ಯಗಳಾಗಿರ್ತಕ್ಕಂಥ ಕುಟುಂಬಗಳಿಗೆ ಅನೇಕ ಒಂದು ಪ್ರಾರ್ಥನೆ ನಾವು ದೇವ ಸೇವಕರು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿರ್ತೇವೆ. ನೀವು ಬರೀ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದಲ್ಲ. ಸಭೆದಲ್ಲ ನೇಮಕ ಅಂದ್ರೆ ನಿಮ್ಮ ಕೆಲಸ ಕಾರ್ಯ ಏನದ ಬಿಡ್ರಿ. ನಿನವೆ ಪಟ್ಟಣಕ್ಕೆ ಸುವಾರ್ತೆ ಪ್ರಕಟಿಸುವಾಗ ಅರಸನು ಬಂದು ಸ್ಪಷ್ಟವಾಗಿ ಏನು ಮಾಡ್ಯಾನ, ಗೋಣು ತಟ್ಟನ್ನು ಹಾಕೊಂಡು ಆ ದನಗಳಿಗೆ ಕೂಡ ಊಟ ಆಹಾರ ಹಾಕಿಲ್ಲ. ದನಗಳಿಗೆ ಕೂಡ ಆಹಾರ ಹಾಕಿಲ್ಲ ಪ್ರೇರೆ, ಹುಲ್ಲು ಮೇವು ಹಾಕಿಲ್ಲ ಅವಕ್ಕೆ. ಅಂಥ ಒಂದು ಉಪವಾಸ ಪ್ರಾರ್ಥನೆ ಮಾಡಿರೋಲ್ಲ. ಇವತ್ತು ಉಪವಾಸ ಪ್ರಾರ್ಥನೆ ಯಾರಿಗೋಸ್ಕರ ಹೇಳಿ? ಉಪವಾಸ ಪ್ರಾರ್ಥನೆ ಯಾರು ಕಡೆದ್ರಿ? ನಿಮ್ಮ ಕಡೆದ, ನನ್ನ ಕಡೆದ? ನಿಮ್ಮ ಕಡೆದ್ರಿ ಉಪವಾಸ ಪ್ರಾರ್ಥನೆ. ನೀವು ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಬಾಗಿದ್ದು ಈ ಉಪವಾಸ ಪ್ರಾರ್ಥನೆ ದ್ವಾರ ದೇವ್ರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ. ವಾರದಾಗ ಒಂದಿನ ಎಷ್ಟು ಕೆಲಸ ಮಾಡಿ, ಎಷ್ಟು ಆಸ್ತಿ ಕೂಡಿಸಿಟ್ರಿ, ಎಷ್ಟು ಕೆಲಸ ಮಾಡಿ, ಎಷ್ಟು ಬೆಳಿ ಬಂಗಾರ ಸಂಪಾದನೆ ಮಾಡಿಟ್ಟಿರಿ, ಎಷ್ಟು ಕೆಲಸ ಮಾಡಿ ಏನೇನು ಕೂಡಿಸಿಟ್ಟಿರಿ. ಮತ್ತೆ ಸಾಲ ಸಂಘ ಎಬ್ಸಲೋದ್ರ ನಮ್ಮ ಸಂಸಾರ ನಿಲ್ಲತ್ತಿಲ್ಲ. ಯಾಕ? ಆ ಸಾಲದ ಬಾಧ್ಯತೆ ಮುರಿಬೇಕಾದ್ರೆ ಕರ್ತನ ಸನ್ನಿಧಿಯಲ್ಲಿ ನೀವು ಅವಕಾಶ ಕೊಟ್ಟು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಆ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಇವತ್ತು ಪ್ರಾರ್ಥನೆ ಮಾಡ್ತಾರೆ, ಒಂದು ವರ್ಷದ ಬಾದಾಗ ಸ್ಟಾರ್ಟ್ ಆಯಿತು ಪ್ರೇರ ಕೆಲಸ. ಯಾಕೆ? ದೇವರು ನಿಮ್ಮನ್ನು ಪರೀಕ್ಷಿಸ್ತಾನೆ ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಇದೇ ಇಬ್ರಿಯರಿಗೆ 13ನೇ ಅಧ್ಯಾಯ 16-17 ವಚನ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬಿಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡೆದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಒಳ್ಳೇದಾಗದಲ್ಲ, ನಿಮಗೆ ಒಳ್ಳೇದಾಯ್ತು ಆಗ್ಬೇಕಂತ ಹೇಳ್ತಾನ. ಪ್ರಯೋಜನಕ್ಕಾದದು ಅಲ್ಲ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ, ಅವರು ಲೆಕ್ಕ ಒಪ್ಪಿಸ್ತಕ್ಕಂಥವರಾಗಿದ್ದಾರೆ. ಪ್ರೇರೆ, ನಿಮ್ಮ ಒಂದು ಲೆಕ್ಕವನ್ನು ಒಪ್ಪಿಸ್ತಕ್ಕಂಥವ್ರು, ನಿಮ್ಮ ಆತ್ಮವನ್ನು ಕಾಯುತ್ತಕ್ಕಂಥವ್ರು ನಿಮ್ಮ ಸಭಾ ನಾಯಕರು, ನಿಮ್ಮ ಸಭಾಪಾಲಕರು ನಿಮ್ಮ ಲೆಕ್ಕ ಒಪ್ಪಿಸ್ತಕ್ಕಂಥರ ಹರಲ್ಲ. ಅವ್ರಿಗೆ ಅಧೀನವಾಗಿರ್ರಿ, ಅವ್ರ ಮಾತನ್ನು ಕೇಳ್ರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದದಲ್ಲ. ಇವತ್ತು ಇಷ್ಟು ಇದರ ವಿಷಯವಾಗಿ ಬಂದಾಗ ಬಹಳ ಜನರು ಪ್ರಯೋಜನಕರವಾದದಲ್ಲದೆ ಮಾಡ್ತಾರೆ ಹೊರತು ಪ್ರಯೋಜನಕರವಾಗಿರ್ತಕ್ಕಂಥದ್ದು ಮಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಪ್ರಯೋಜನಕರವಾದದ್ದು ಮಾಡಿದಾಗ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಯಾಕಂದರೆ ಇಲ್ಲಿ 14ನೇ ವಚನ, ಇದಲ್ಲದೆ ಪರೋಪಕಾರವನ್ನು ಧರ್ಮವನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನಿನ್ನ ಕೈ ಕೊಯ್ಕೊಂಡು ಒಲೆಯಲ್ಲಿ ಹಾಕಲದಿಲ್ಲ ದೇವರು. ನಿನಗೊಂದು ಯಜ್ಞ ಬಲಿಗಳನ್ನು ಹೋರಿಗಳು ತಂದು ಒಂದು ಬಲಿ ಕೊಡುವಂತಲ್ಲದಿಲ್ಲ. ನಿನಗೆ ಈ ಪದಾರ್ಥಗಳು ಹೀಗೆ ಮಾಡಂತೇಳಿ ದೇವ್ರು ಹೇಳ್ತಿಲ್ಲ. ದೇವ್ರು ನಿನಗೆ ಹೇಳ್ತಕ್ಕಂಥದ್ದು ಒಂದು, ಇದು ನೀವು ಮರೆತು ಹೋಗಬೇಡಿ. ಧರ್ಮವನ್ನು ಮಾಡ್ತಕ್ಕಂಥದ್ದು, ಉಪಕಾರ ಮಾಡ್ತಕ್ಕಂಥದ್ದು, ಕೊರತೆ ಬಂದಾಗ ಸಹಾಯ ಮಾಡ್ತಕ್ಕಂಥದ್ದು, ಉಪದೇಶ ಕೇಳಿದವರಿಗೆ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಪಾಲು ಕೊಡ್ತಕ್ಕಂಥದ್ದು. ಒಂದು ವೇಳೆ ಇವೆಲ್ಲವೂ ನಿಮ್ಮ ಒಳಗೆ ಅಂದ್ರೆ ದೇವ್ರು ನಿಮ್ಗೆ ಅಧಿಕವಾಗಿ ಉನ್ನತ ಸ್ಥಾನಮಾನಕ್ಕೆ ತರ್ತಾನೆ. ಪ್ರೇರಿ, ನಿಮ್ಮನ್ನು ಬೆಳೆಸ್ತಾನೆ ದೇವ್ರು, ಹಂಗೆ ಬಿಡಲ್ಲ. ಅಷ್ಟಕ್ಕೆ ದೇವ್ರು ನಿಮ್ಗೆ ಇಡಲ್ಲ. ಪ್ರೇರಿ ಇಡ್ತಾನಂತೀರಿ, ಹಲ್ಲೆಲೂಯಾ, ಇಡ್ತಾನಂತೀರಿ. ಅಷ್ಟಕ್ಕೆ ಇಡಲ್ಲ ಪ್ರೇರಿ. ದೇವ್ರು ನಿಮಗೆ ಸ್ಥಾನಮಾನ ತರ್ತಾನೆ, ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ, ನಿಮ್ಗೆ ಉನ್ನತ ಸ್ಥಾನಮಾನ ತರ್ತಾನೆ. ಯಾಕಂದರೆ ಸಭಾನಾಯಕರ ಮಾತು ಕೂಡ ನೀವು ಕೇಳಬೇಕು ಪ್ರೇರಿ. ಇಲ್ಲಿ ಹೆಂಗದಂದ್ರೆ ನೀವು ಹೇಳಿಂದೆ ನಾವು ಕೇಳಬೇಕು. ದೇವ್ರ ವಾಕ್ಯ ಹೇಳ್ತದ, ಏನು ಹೇಳ್ತೀರಿ? ಕೇಳಬೇಕಾ ಅಥವಾ ಇಲ್ಲ? ಇಲ್ಲ. ಅವ್ರ ಮನ್ಯಾಗ ಡಿಸ್ಕಸ್ ಮಾಡ್ತಾರ, ಗಂಡ ಹೆಂಡತಿ ಕುಂತು ಮನ್ಯಾಗ ಡಿಸ್ಕಸ್ ಮಾಡಿ ಚರ್ಚೆನಾಗ ಒಂದು ಅಲೌನ್ಸ್ ಮಾಡ್ತಾರೆ ರೀ. ಅವರು ಬುದ್ಧಿ ಇಲ್ಲದ ಮಾತುಗಳು, ನಾಚಿಕೆ ಇಲ್ಲದ ಮಾತುಗಳು ಇವು ಎಂದೂ ಆಡಬಾರ್ದು. ಎಲ್ಲಿ ಇನ್ನೊಬ್ಬರು ಮುಂದೆ ಆಡಬಾರ್ದು. ಹೋಗಿ ವಿರುದ್ಧವಾಗಿ ಬೀಜ ಬಿತ್ತಾರೆ. ನಾನು ಪ್ರಾರ್ಥನೆ ಮಾಡ್ತಿದ್ದೆ, ದೇವರು ಯಾರ್ಯಾರು ಎಷ್ಟು ವಿರುದ್ಧವಾಗಿ ಬೀಜ ಬಿತ್ತಾರಲ್ಲ ಅವೆಲ್ಲ ನನಗೆ ಆಶೀರ್ವಾದ ಮಾಡು, ನನ್ನ ತಲೆಗೆ ಎಣ್ಣೆಯಾಗಿ ಮಾರ್ಪಡಿಸ್ದೇ ಅಂತ ಪ್ರಾರ್ಥನೆ ಮಾಡ್ತಾನೆ. ಒಂದು ವೇಳೆ ಶಾಪದ ನುಡಿದ ನಾ ಪ್ರಾರ್ಥನೆ ಮಾಡ್ದಂದ್ರೆ ಬಾಯಿಗಳು ಬಂಕ್ ಹೋಗತ್ತವ ಪ್ರೇರಿ. ನೆಲಕ್ಕೆ ಬಿದ್ದು ಹೊಳೆಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತಾವೆ. ಒಂದು ವೇಳೆ ಹಂಗೆ ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಅಂಥ ಪ್ರಾರ್ಥನೆ ನಾವು ಸೇವಕರೊಳಗೆ ಇರಲ್ಲ. ಎಂಥ ಪ್ರಾರ್ಥನೆ ನಾವು ಮಾಡ್ತೇವೆ ಅಂದರೆ, ದೇವ್ರೆ ಯಾರು ಏನೆಂದ್ರು ಕೂಡ ಅದು ನಮ್ಗೆ ಆಶೀರ್ವಾದಕರವಾಗಿ ಪ್ರಾರ್ಥನೆ, ಅದೇ ಒಂದು ನಮ್ಗೆ ಮಾರ್ಪಡಿಸ್ತೇವ್ರಿ. ನಮ್ಮ ತಲೆಗೆ ಎಣ್ಣೆಯಾಗಿ ಮಾರ್ಪಡಿಸೋರಿತು ಶಾಪ ತರಬಾರ್ದೇವ್ರಿ. ದೇವ್ರೆ ತಿಳಿದು ಮಾಡಿರೋ, ತಿಳಿದೇ ಮಾಡಿರೋ, ತಿಳಿದಂದರೋ, ತಿಳಿಲ್ದೆ ಆಡ್ಯಾರೋ, ಇಂಥ ಒಂದು ಪ್ರಾರ್ಥನೆ ಸೇವಕರದಿರ್ತವೆ. ಯಾವ ಸೇವಕನಾಗಲಿ ಇಂಥ ಒಂದು ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಒಂದು ಹೇಳ್ತೇವೆ ಸ್ಪಷ್ಟವಾಗಿ, ನಿಮಗೆ ಒಂದು ಸಭಾನಾಯಕರಲ್ಲ, ಅವ್ರ ಮಾತು ಕೇಳ್ರಿ, ಅವ್ರ ಅನುಸಾರ ನಡ್ರಿ, ನಿಮಗೆ ಆಶೀರ್ವಾದ ಅದ. ಅವರು ಒಂದು ವೇಳೆ ವ್ಯಸನದಿದ್ದೀರಂದ್ರೆ, ವ್ಯಸನ ಪಡ್ತಕ್ಕಂಥವ್ರಾಗಿದ್ದೀರಂದ್ರೆ ನಿಮಗೆ ಪ್ರಯೋಜನಕರವಾದದಲ್ಲ. ನೀವು ಒಳ್ಳೆಯ ಆತ್ಮಿಕವಾಗಿ ಬೆಳೀರಿ, ಅದ್ಭುತವಾಗಿ ಬೆಳೀರಿ, ಉನ್ನತ ಸ್ಥಾನಮಾನಕ್ಕೆ ದೇವರು ನಿಮ್ಮನ್ನು ಬೆಳೆಸ್ತಕ್ಕಂಥನಾಗಿರ್ತಾನೆ. ಏನು ಮಾಡಿದ್ರೂ ಕೂಡ ನಿಮ್ಮ ನಡೆಯಿಂದ ನುಡಿಯಿಂದಲೂ ದೇವ್ರಿಗೆ ಮಹಿಮೆ ಆಗೋ ರೀತಿಯಲ್ಲಿ ಕಾರ್ಯಗಳು ಮಾಡಿರಿ. ದೇವರು ದೊಡ್ಡೊಂದು ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಪ್ರೇರಿ. ಕೊರತೆ ಬಂದಾಗ ಸಹಾಯ ಮಾಡಿರಿ ದೇವಜನರಿಗೆ, ಇಲ್ಲದಂಥವ್ರಿಗೆ ಸಪೋರ್ಟ್ ಮಾಡಿರಿ, ಹಾಳಾದತಕ್ಕಂಥವ್ರಿಗೆ ಮ್ಯಾಕ್ ಎತ್ತರವರಿಗೆ ಸ್ಪಷ್ಟವಾಗಿ ದೈವ ಸೇವಕರಿಗೆ ಪ್ರೋತ್ಸಾಹ ಕೊಡ್ರಿ. ನಿಮ್ಮಲ್ಲಿದ್ದದಂಥ ಒಳ್ಳೆಯ ಪಾಲನ್ನು ಕೊಟ್ಟು ಅವರಿಗೆ ಸಹಕರಿಸ್ರಿ. ಕೆಟ್ಟದ್ದು ನುಡಿಯಾಡಿ ಕೆಟ್ಟ ಶಬ್ದಗಳು, ದುರ್ಬಳಕೆ ಮಾತುಗಳನ್ನು ಬಳಸಿ ಥೈ 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 ಕುಣಿದಪ್ಪಳೆ ಮಾತುಗಳನ್ನು ಆಡಿ ಹಿಂಸರು ಸೇವಕರು ಮನಸ್ಸನ್ನು ನೋಯಿಸ್ಕೊಂಡಿರುವುದು ಅದು ಕರೆಕ್ಟಲ್ಲ. ವಾಕ್ಯ ಹೇಳ್ತಿದ್ದು ಮನುಷ್ಯನೆಲ್ಲ ಚೆನ್ನಂಬಕರಿ, ಇದು ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ ಪ್ರೇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೇನು ಕೇಳಿದೇವ್ರಿ? ಅತಿಥಿ ಸತ್ಕಾರ್ಯವನ್ನು
ಅಭ್ಯಾಸಿಸಿರಿ. ಅಂದರೂ ಇದ್ರಾಗ ಎಷ್ಟು ಬಂದು ಎಲ್ಲ ಬಂದು ಪೂರ ಟೋಟಲ್. ಇವತ್ತು ನಾವು ಎಷ್ಟು ವಾಕ್ಯ ಹೇಳಿದ್ರೆ ನೋಡ್ರಿ, ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ ಅಂದಾಗ ಎಲ್ಲ ಬಂದು ದೇವಜನ ಅಂದರೆ ನೀವೇ ಪ್ರಿಯ ದೇವಜನರು, ಸೇವಕರಲ್ಲ. ದೇವಜನರಿಗೆ ಕೊರತೆ ಬಂದಾಗ ನೀವೇನು ಮಾಡಿರಿ, ಸಪೋರ್ಟ್ ಮಾಡಿರಿ. ಸೇವಕರಿಗೆ ವಾಕ್ಯ ಕೇಳ್ತಿರಲ್ಲ, ಒಳ್ಳೆ ಪಾಲು ನಿಂಬಲ್ಲಿ ಎಷ್ಟದ, ಅದ್ರಾಗ ಎಷ್ಟು ನಿಮ್ಗೆ ಕೊಡ್ಲಕ್ಕೆ ಮನಸ್ಸಂತದ, ಜಬರಸ್ತಿಲ್ಲ, ಎಷ್ಟು ಕೊಡ್ಲಕ್ಕೆ ಮನಸ್ಸಂತದ ಅಷ್ಟು ಕೊಡ್ಬೋದಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ಒಂದು ವೇಳೆ ಗೊತ್ತಾಗ್ಲತ್ತಿಲ್ಲ ಅಂದ್ರೆ ಅವು ಇರುಗಳು ನಡೀತಾವಲ್ಲ, ಅನ್ನದ ಮುದ್ದೆ ಒಯ್ಯೋದು, ರೊಟ್ಟಿ ತುಗುಡಿ ಒಯ್ಯೋದು, ಇರುಗಳು ಒಯ್ತಾವಲ್ಲ, ಅದಕ್ಕೆ ನೋಡ್ರೆ ಕಲ್ಕೋರ್ ಎಂಬುದಾಗಿ ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮಗೆ ಹೇಳಿ ತಿಳಿಸೋಂತಾಗಿದೆ. ನಿಮ್ಮ ಸೇವಕರಾಗಲಿ, ನಿಮ್ಮ ಕುಟುಂಬ ಆಗಲಿ, ನಿಮ್ಮ ಪಕ್ಕದವರಾಗಲಿ ಕರೆಕ್ಟಾಗಿ ನೀವು ನೋಡ್ಕೊಂಡು ನಡೆಯುವುದರೆ ದೇವರು ನಿಮ್ಮ ಉನ್ನತ ಸಂತರ್ಧನ ಅತಿಥಿ ಸತ್ಕಾರ್ಯವನ್ನು ನೀವು ಅಭ್ಯಾಸಿಸಿರಿ. ಇದು 100% ಮಾಡುವವರಾಗಿ ನೀವು ಇದ್ದೀರಂದ್ರೆ ದೇವರಷ್ಟು ಆಶೀರ್ವಾದ ಜೀವಿತಕ್ಕೆ ಮಾಡ್ತಾನೆ ಪ್ರೇರಣೆ. ಅದಕ್ಕೆ ಈ ಸಣ್ಣ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಈ ಪ್ರಾರ್ಥನೆಯಲ್ಲಿ ನಿಮಗೆ ಇಲ್ಲಿವರೆಗೆ ನೀವು ಹೇಗಿದ್ದೀರೋ ನಿಮ್ಮನ್ನು ಪರೀಕ್ಷಿಸಿಕೊಂಡು ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರಣೆ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆಯ ಸಮಯ ಸಂದರ್ಭ ಅವಕಾಶ ಕೊಟ್ಟಿದೆ ಸ್ತೋತ್ರ. ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಮಾತಾಡಿದ್ದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಯ್ಯ. ಈ ವಾಕ್ಯ ಕೇಳಿ ನಾವು ಮಾಡ್ತಾ ಹೋಗೋದೇ, ಈ ವಾಕ್ಯ ನಾವೆಲ್ಲರೂ ಜ್ಞಾಪಕದಿಟ್ಕೊಂಡು ಈ ವಾಕ್ಯದ ಅನುಸಾರವಾಗಿ ನಾವು ನಡೆಯುವಾಗ ನಮ್ಮನ್ನು ಸಹಾಯ ಮಾಡಿ. ನಡೆಯಿಂದಾಗಲಿ ನುಡಿಯಿಂದಾಗಲಿ ನಾವೇನು ಮಾಡಿದ್ರು ಕೂಡ ಮಹಿಮೆ ಆಗಬೇಕಪ್ಪ ಕರ್ತನೆ, ಈ ರೀತಿ ಕಾರ್ಯ ಮಾಡಿರಿ ಅಯ್ಯ. ಮತ್ತು ಇವತ್ತು ವಾಕ್ಯ ಕೇಳಿದ್ರೆ ಕರ್ತನೆ, ಎಷ್ಟು ಜನ ಸರಿ ಮಾಡ್ಕೊಳ್ಳೋದಿದ್ರು, ಎಷ್ಟು ಜನ ಸರಿಪಡಿಸ್ಕೊಳ್ತಕ್ಕಂಥರಾಗಿದ್ದಾರೆ ಅವ್ರ ಜೀವಿತ ದೊಡ್ಡೊಂದು ಅದ್ಭುತ ಮಾಡಿ ನಿಮ್ಮದೇನು ತುಂಬಿಸ್ರಿ. ಏನಾದರೂ ಕುಂದು ಕೊರತೆ, ಸಮಸ್ಯೆ, ಶೋಧನೆ, ವೇದನೆ ಇದ್ದರೂ ಕೂಡ ಅವೆಲ್ಲ ನಿಂತಾನೆ ಪರಿಹಾರ ಮಾಡಿ ನಿಮ್ಮ ಒಂದು ದಯಾಕರಣೆ, ಕಟಾಕ್ಷ, ಅನುಗ್ರಹ ತುಂಬಿಸಿ ನಿಮ್ಮ ಚಿತ್ತ ಮಾತ್ರ ನೆರವೇರಿಸ್ರಿ ಅಯ್ಯ. ಯಾರಾದರೂ ಮನಸ್ಸನ್ನು ನೋಯಿಸ್ಕೊಂಡಿದ್ದರೆ ಅದು ಆ ನೋಯಿಸ್ಕೊಂಡಿದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾರ್ಪಡಿಸ್ಕೊಳ್ತಾನೆ. ಹೌದು, ಇದು ನಾವು ಮಾಡಿಲ್ಲ, ನಮಗಾಗಿ ಗೊತ್ತು ವಾಕ್ಯ ಬಂದಿದೆ ಎಂಬುದಾಗಿ ಅವ್ರು ತಿಳ್ಕೊಂಡು ಮನಸ್ಸು ನೋಯಿಸಿರ್ಬೇಕಪ್ಪ ಕರ್ತನೆ. ಅದು ನೋಯ್ತಕ್ಕಂಥದ್ದು ಆಶೀರ್ವಾದಕರ ಮಾರ್ಪಡಿಸ್ರಿ. ಮತ್ತು ವಾಕ್ಯವನ್ನು ಕೇಳಿದವರು ಕರ್ತನೆ ಅದರ ಅನುಸಾರವಾಗಿ ನಡೆದು ಒಂದು ಉನ್ನತ ಸ್ಥಾನಮಾನಕ್ಕೆ, ಒಂದು ಆಸ್ತಿವಂತರಾಗಿದ್ದು, ಒಂದು ಐಶ್ವರ್ಯವುಳ್ಳವರಾಗಿದ್ದು, ನಿನ್ನ ಆತ್ಮ ಹೊಂದಿದವರಾಗಿದ್ದು, ನಿನ್ನ ಚಿತ್ತಂತೆ ನಡೆಯುವುದಕ್ಕಾಗಿ ಅವರು ಪ್ರಯತ್ನ ಪಡುವಾಗೆ ಅವ್ರಿಗೆ ಮನಸ್ಸಂಕಲ್ಪನ ಕೊಟ್ಟು ಹೇಳುವಾಗ ಆಶೀರ್ವಾದ ಮಾಡಿರಿ. ಯಾರು ಹಾಳಾಗ್ಲಕ್ಕ, ನಾಶವಾಗ್ಲಕ್ಕ ಅವಕಾಶ, ಚಾನ್ಸಸ್ ಅವರಿಗೆ ಇಲ್ಲೇ ಇಲ್ಲ ದೇವರು. ನೀನೇ ಅದ್ಭುತ ಮಾಡ್ತೀವಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮನಸಿನ ತಗೋಪಿಸ್ಕೊಟ್ಟಿದ್ದೇವೆ. ವಾಕ್ಯದ ಅನುಸಾರ ನಮ್ಮೆಲ್ಲರಿಗೆ ಮಾತಾಡಿದ್ದು ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.